ಲೋಕದಲ್ಲಿ ಬಂದಿರುವ ದಿನವನ್ನು ಈ ತಿಂಗಳೆಲ್ಲ ಲೋಕವ್ಯಾಪಕವಾಗಿ ಆಘೋಷಿಸ್ತಾ ಇದ್ದಾರೆ. ಕ್ರೈಸ್ತವರಾಗ್ಲಿ ಅಕ್ರೈಸ್ತವರಾಗ್ಲಿ, ವಿಶ್ವಾಸಿಗಳಾಗ್ಲಿ ಅವಿಶ್ವಾಸಿಗಳಾಗ್ಲಿ, ಸ್ವಾಮಿಯನ್ನು ವೈಯಕ್ತಿಕವಾಗಿ ತಿಳಿದುಕೊಂಡಿರುವ ವ್ಯಕ್ತಿಗಳಾಗಲಿ ತಿಳಿದುಕೊಳ್ಳದೇ ಇರುವ ವ್ಯಕ್ತಿಗಳಾಗಲಿ, ಎಲ್ಲರೂ ಯೇಸು ಸ್ವಾಮಿಯವರು ಲೋಕದಲ್ಲಿ ಬಂದಿದ್ದಾರೆ ಎಂಬ ಈ ಚಾರಿತ್ರಿಕವಾದ ಸತ್ಯವನ್ನು ನೆನೆಸಿ ಕೊಂಡಾಡುವ ದಿನಗಳಾಗಿವೆ ಎಂಬುದನ್ನು ಪ್ರಾರಂಭದಲ್ಲಿ ದೇವರ ಜನರೇ ನಾನು ನಿಮಗೆ ಹೇಳುವುದಕ್ಕಾಗಿ ಬಯಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ದೇವರ ವಾಕ್ಯ ಹೇಳುವುದಕ್ಕಿಂತ ಮುಂಚಿತವಾಗಿ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಿಂದ 20ನೇ ವಚನದವರೆಗೆ ನನ್ನ ಭಾಷೆಯಲ್ಲಿ ನಾನು ನಿಮಗೆ ಮೊದಲು ಓದಿ ತಿಳಿಸುವನಾಗಿದ್ದೇನೆ. ಅದಾದ ನಂತರ ಅಲ್ಲಿ ಯಾರಾದರೂ ಮೈಕನ್ನು ತೆಗೆದುಕೊಂಡು ಕನ್ನಡದಲ್ಲಿಯೂ ಕೂಡ ಓದುವುದಾದರೆ ಬಹಳ ಉತ್ತಮವಾಗುತ್ತದೆ. ಸ್ವಾಮಿಯವರ ಜನನದ ವಿಷಯದಲ್ಲಿ ಬೈಬಲ್ ಬಹಳ ವ್ಯಕ್ತವಾಗಿ ಮಾತಾಡುವಂಥದ್ದಾಗಿದೆ. ವಿಶೇಷವಾಗಿ ಸುವಾರ್ತೆ, ಮತ್ತಾಯಿ ಬರೆದ ಸುವಾರ್ತೆ ಮತ್ತು ಲೂಕನ ಬರೆದ ಸುವಾರ್ತೆ, ಈ 2 ಸುವಾರ್ತೆಗಳಲ್ಲಿ ಬಹಳ ವ್ಯಕ್ತವಾಗಿ ಸ್ಪಷ್ಟವಾಗಿ ಮಾತನಾಡುವ ವೇದ ವಚನಗಳಾಗಿವೆ. ಅದಕ್ಕಾಗಿ ಅದನ್ನು ನೀವು ಪ್ರಾರಂಭದಲ್ಲಿ ಶಾಂತ ರೀತಿಯಿಂದ ಕೇಳಬೇಕು. ಅದಾದ ನಂತರ ದೇವರು ನನ್ನ ಹೃದಯಗಳಲ್ಲಿ ಇಟ್ಟಿರುವ ಸತ್ಯಾಂಶಗಳನ್ನು ನಿಮಗೆ ಪ್ರಾರ್ಥನಾ ಪೂರ್ವಕವಾಗಿ ತಿಳಿಯಪಡಿಸುವುದಕ್ಕಾಗಿ ಬಯಸ್ತಾ ಇದ್ದೇನೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಿಂದ 20ನೇ ವಚನದವರೆಗೆ. उसी इलाके में चरवाह थे जो रात को मैदान में रहकर अपने गल्ला की निगहबानी कर रहे थे, और खुदावंद का फरिश्ता उनके पास आ खड़ा हुआ, और खुदावंद का जलाल उनके चौगिर्द चमका और निहायत डर गए. मगर फरिश्ते ने उससे कहा, डरो मत, देखो मैं तुम्हें बड़ी खुशी की बशारत देता हूं जो सारी उम्मत के वास्ते होगी, कि आज दाऊद के शहर में तुम्हारे लिए एक मुनज्जी पैदा हुआ है, यानी मसीह खुदावंद, और इसका तुम्हारे लिए एक निशान है कि तुम एक बच्चे को कपड़े में लपेटा और चरनी में पड़ा हुआ पाओगे. और यह काक उस फरिश्ते के साथ आसमानी लश्कर की एक गुरु खुदा की हम्द करती और ये कहती जाहिर हुई, आलम बाला पर खुदा की तमजीद हो, आलम बाला पर खुदा की तमजीद हो, और जमीन पर उन आदमियों में जिनसे वो राजी है सुलह. जब फरिश्ते उनके पास से आसमान पर चले गए तो ऐसा हुआ कि चरवाहों ने आपस में कहा, आओ हम बेतलहम चलें और ये बात जो हुई है जिसकी खुदावंद ने हमको खबर दी है देखें. बस उन्होंने जल्दी से जाकर मरियम और यूसुफ को देखा और उस बच्चे को चरनी में पड़ा पाया, और उन्हें देखकर वो बात जो उस लड़के के हक में उनसे कही गई थी मशहूर की. और सब सुनने वालों ने इन बातों पर जो चरवाहों ने उनसे कही ताज्जुब किया, मगर मरियम ने इन सब बातों को अपने दिल में रख कर गौर करती रही, और चरवाहा जैसे उनसे कहा गया था वैसा ही सब कुछ सुनकर देखकर खुदा की तमजीद और हम्द करते हुए लौट गए. ಕರ್ತನಾದ ಯೇಸು ಸ್ವಾಮಿರವರ ಜನನದ ವಿಷಯದಲ್ಲಿ ಮಾತನಾಡುವ ಒಂದು ಭಾಗ್ಯ 8ನೇ ವಚನದಿಂದ 20ನೇ ವಚನದವರೆಗೆ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಕನ್ನಡದಲ್ಲಿ ಇವಾಗ ಕೇಳಬಹುದು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬರು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು, ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು.
ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಗಳನ್ನು ನೋಡೋಣ, ನಡೆಯಿರಿ ಎಂದು ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬನು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಆದರೆ ಮರಿಯಳು ಈ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸುತ್ತಿದ್ದಳು. ಕುರುಬನು ತಮಗೆ ದೂತರಿಂದ ಹೇಳಿಸಲ್ಪಟ್ಟಂತೆಯೇ ಎಲ್ಲಾ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು. ಸಂತೋಷದಿಂದ ತಿರುಗಿ ಹೋಗಿರುವ ಕುರುಬರ ವಿಷಯದಲ್ಲಿ ನಾವು ನೋಡುತ್ತೇವೆ. ಯಾರು ಯೇಸು ಸ್ವಾಮಿ ಸನ್ನಿಧಾನದಲ್ಲಿ ಬಂದಿದ್ದಾರಲ್ಲ, ಯಾರು ಯೇಸು ಕ್ರಿಸ್ತನ ದರ್ಶನವನ್ನು ಹೊಂದಿದ್ದಾರಲ್ಲ, ಯಾರು ಯೇಸು ಸ್ವಾಮಿಯ ಅನುಗ್ರಹಗಳನ್ನು ಹೊಂದಿದ್ದಾರಲ್ಲ, ಅವರೆಲ್ಲರೂ ಸಮಾಧಾನದಿಂದ ಹೋಗಿದ್ದಾರೆ ಎಂಬ ಕಾರ್ಯ ಪ್ರಾರಂಭದಲ್ಲಿ ಹೇಳುವುದಕ್ಕಾಗಿ ಬಯಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಹೇಳಿರುವ ಹಾಗೆ ನಾನು ಮುಸಲ್ಮಾನ್ ಕುಟುಂಬದಿಂದ ಕರ್ತನಾದ ಯೇಸು ಕ್ರಿಸ್ತನ ನಾಮವನ್ನು ನಂಬಿ ಈ ಮಾರ್ಗಕ್ಕೆ ಬಂದಿರುವ ವ್ಯಕ್ತಿಯಾಗಿದ್ದೇನೆ. ನೂರುದ್ದೀನ್ ಮುಲ್ಲಾ ನನ್ನ ಹೆಸರಾಗಿದೆ. 1981ರಲ್ಲಿ ಸ್ವಾಮಿಯನ್ನು ತಿಳಿದುಕೊಳ್ಳುವ ಭಾಗ್ಯ ನನಗೆ ಸಿಕ್ಕಿತು. ಕರ್ತನಾದ ಯೇಸು ಸ್ವಾಮಿ ಜನನದ ವಿಷಯದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆಲ್ಲ, ಮತ್ತಾಯಿ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ, ಈ ಎರಡು ಭಾಗಗಳನ್ನು ನೀವು ಓದುವಾಗ ಪದೇ 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 ಹೇಳುವ, ಓದುವ, ಕೇಳುವ ಒಂದು ಮಾತೇನಪ್ಪ ಅಂತ ಹೇಳಿದ್ರೆ, ಸಮಾಧಾನವಾಯಿತು, ಶಾಂತಿಯಾಯಿತು, ನೆಮ್ಮದಿಯಾಯಿತು ಎಂಬುದಾಗಿ. ಯೇಸು ಸ್ವಾಮಿ ಈ ಲೋಕದಲ್ಲಿ ಶಾಂತಿಗಾಗಿ ಬಂದಿದ್ದಾರೆ, ಲೋಕದಲ್ಲಿ ಸಮಾಧಾನಕ್ಕಾಗಿ ಬಂದಿದ್ದಾರೆ ಎಂಬ ಕಾರ್ಯ ದೇವರ ವಾಕ್ಯ ಬೈಬಲ್ ಮಾತ್ರವಲ್ಲ, ನನ್ನ ಜೀವಿತದ ಅನುಭವ ಕೂಡ ಆಗಿದೆ ಎಂಬುದನ್ನು ಆತ್ಮಾರ್ಥವಾಗಿ ಪ್ರಾರಂಭದಲ್ಲಿ ಪ್ರಿಯರೇ ನಿಮ್ಮೆಲ್ಲರಿಗೆ ಹೇಳುವುದಕ್ಕಾಗಿ ಬಯಸ್ತಾ ಇದ್ದೇನೆ. ಮುಸಲ್ಮಾನ್ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಮಸೂತಿಯಲ್ಲಿ ನಮಾಜ್ ನಡೆಸುವ, ಇವತ್ತು ನೀವು ಅಜಾನ್ ಕೇಳ್ತಾ ಇದ್ದೀರಲ್ಲ, ಇದನ್ನು ಕೂಡ ಎಲ್ಲಾ ದಿನ 5 ಸಾರಿ ಪ್ರಾರ್ಥನೆ ಮಾಡುತ್ತಿರುವ ವ್ಯಕ್ತಿಯಾಗಿದ್ದೆ ನಾನು. ಆದ್ರೆ ಯಾವುದೋ ಒಂದು ಸಮಸ್ಯೆಗೆ ಒಳಗಾಗಿ, ರೋಗಕ್ಕೆ ಒಳಗಾಗಿ, ಅಶಾಂತಿಯ ಸಮಾಧಾನಕ್ಕೆ ಒಳಗಾಗಿ, ಭಯಂಕರವಾದ ಇಕ್ಕಟ್ಟಿನಲ್ಲಿ, ಸಂಕಟದಲ್ಲಿ ದಾಟಿ ಹೋಗುತ್ತಿರುವಾಗ ಕರ್ತನಾದ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಬಂದು ಶಾಂತಿ ಸಮಾಧಾನವನ್ನು ಕೊಟ್ಟಿದ್ದಾನೆ ಎಂಬುದನ್ನು ಸಂತೋಷದಿಂದ ಈ ರಾತ್ರಿ ವೇಳೆಯಲ್ಲಿ ಹೇಳುವುದಕ್ಕಾಗಿ ಬಯಸ್ತಾ ಇದ್ದೇನೆ. ನಾನು ನನ್ನ ಮನೆಯನ್ನು ಬಿಟ್ಟು ಬೆಂಗಳೂರಿಗೆ ಹೋದೆ. ನೌಕರಿ ಮಾಡುತ್ತಿರುವಾಗ ಅಲ್ಲಿ ಭಯಂಕರವಾದ ರೋಗಕ್ಕೆ ನಾನು ಒಳಗಾದೆ. ನನ್ನ ವಿದ್ಯಾಭ್ಯಾಸ ನಾನು ಮುಕ್ತಾಯ ಮಾಡಲಿಕ್ಕೆ ಆಗಲಿಲ್ಲ. ನನಗೆ ಒಂದು ಒಳ್ಳೆ ಕೆಲಸ ಇತ್ತು, ನೌಕರಿ ಇತ್ತು. ಆ ನೌಕರಿ ನನ್ನ ಹಸ್ತದಿಂದ ನನ್ನಿಂದ ಹೋಯಿತು. ವಿದ್ಯಾಭ್ಯಾಸ ಮುಕ್ತಾಯ ಮಾಡಲಿಕ್ಕೆ ಆಗಲಿಲ್ಲ. ಹೀಗೆ ಶಾಂತಿಗೆ, ಸಮಾಧಾನಕ್ಕೆ ಒಳಗಾಗಿರುವಾಗ, ಬೆಂಗಳೂರಿನಲ್ಲಿರುವಾಗ ಯಾರೋ ನನಗೆ ಬಂದು ಯೇಸು ಸ್ವಾಮಿ ವಿಷಯದಲ್ಲಿ ಮಾತನಾಡಿದ್ರು. ಸುಮಾರು 8 ತಿಂಗಳು ಇದರ ವಿಷಯದಲ್ಲಿ ಮಾತನಾಡಿದ್ರು. ಕೇರಳದಿಂದ ಇರುವ ಜನರು ಸ್ವಾಮಿ ವಿಷಯದಲ್ಲಿ ನನಗೆ ಹೇಳುವಾಗ ವ್ಯಕ್ತವಾಗಿ ಅರ್ಥವಾಗಲಿಲ್ಲ. ಅರ್ಥವಾದಾಗಿಯೂ ಕೂಡ ಸ್ವಾಮಿ ಸತ್ಯಾಂಶಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಸ್ವೀಕಾರ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಅದಾದ ನಂತರ ಸಿರಾಜುದ್ದೀನ್ ಅನ್ಸಾರಿ ಎಂಬ ಒಬ್ಬ ಮುಸಲ್ಮಾನ್ ಕನ್ವರ್ಟ್ ಯೇಸು ಸ್ವಾಮಿ ವಿಷಯದಲ್ಲಿ ಕುರಾನ್ನಿಂದ ನನಗೆ ಹೇಳುವುದಕ್ಕಾಗಿ ಪ್ರಾರಂಭ ಮಾಡಿದ್ದನು. ಇವತ್ತು ನಾವು ತಿಳಿದುಕೊಳ್ಳಬೇಕು, ಮುಸಲ್ಮಾನರ ಪವಿತ್ರ ಗ್ರಂಥವಾಗಿರುವ ಪವಿತ್ರ ಕುರಾನ್ದಲ್ಲಿಯೂ ಕೂಡ ಸ್ವಾಮಿರವರ ಜೀವಿತದ ವಿಷಯದಲ್ಲಿ ನಾವು ನೋಡುತ್ತೇವೆ. ಅವರು ಹುಟ್ಟಿರುವ ಆಶ್ಚರ್ಯಕರವಾದ ರೀತಿಯಲ್ಲಿ ಹುಟ್ಟಿರುವ ಜೀವಿತದ ವಿಷಯದಲ್ಲಿ, ಪಾಪರಹಿತವಾದ ಜೀವಿತವನ್ನು ನಡೆಸಿರುವ ವಿಷಯದಲ್ಲಿ, ಅದ್ಭುತಗಳನ್ನು, ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡಿರುವ ವಿಷಯದಲ್ಲಿ, ಒಳ್ಳೆಯ ಬೋಧನೆಗಳನ್ನು ಮಾಡಿರುವ ಆ ಬೋಧನೆಗಳ ವಿಷಯದಲ್ಲಿ, ಮರಣವನ್ನು ಹೊಂದದೆ ಪರಲೋಕಕ್ಕೆ ಅಲ್ಲಾಹ್ ತಾಲಾ ಹತ್ರ ಹೋಗಿರುವ ವಿಷಯಗಳ ವಿಷಯದಲ್ಲಿಯೂ, ಮತ್ತೆ ತಿರುಗಿ ಈ ಲೋಕಕ್ಕೆ ಬರುತ್ತಿದ್ದಾರೆ ಎಂಬ ಅನೇಕ ಕಾರ್ಯಗಳನ್ನು ಕುರಾನ್ದಲ್ಲಿಯೂ ಕೂಡ ಇದ್ದದ್ದನ್ನು ಈ ಮುಸಲ್ಮಾನ್ ಕನ್ವರ್ಟ್ ಆಗಿರುವ ಸಿರಾಜುದ್ದೀನ್ ಅನ್ಸಾರಿ ನನಗೆ ಹೇಳಿದಾಗ ಬಹಳ ಆಶ್ಚರ್ಯವಾಯಿತು. ನಾನು ಚಿಂತೆ ಮಾಡುವುದಕ್ಕಾಗಿ ಪ್ರಾರಂಭ ಮಾಡಿದೆ. ಮುಸಲ್ಮಾನರಾಗಿರುವ ನಾವು ನಂಬುವ ಒಂದು ನಂಬಿಕೆ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಾಹ್ ತಾಲಾ ಈ ಲೋಕದಲ್ಲಿ 1,24,000 ಪ್ರವಾದಿಗಳು ಈ ಲೋಕದಲ್ಲಿ ಬಂದಿದ್ದಾರೆ. ಆದ್ರೆ
ಈ ಲೋಕಕ್ಕೆ ತಿರುಗಿ ಬರುತ್ತೇನೆ ಎಂಬುದಾಗಿ ಹೇಳುವ ಏಕ ಪ್ರವಾದಿ ಅದು ಯೇಸು ಸ್ವಾಮಿಯಾಗಿದ್ದಾರೆ. ಅದು ನನ್ನ ಹೃದಯವನ್ನು ಸ್ಪರ್ಶನೆ ಮಾಡಿರುವ ಒಂದು ಕಾರ್ಯವಾಯಿತು. ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಜನನ ವಿಶೇಷ ಜನನವಾಗಿದೆ ಎಂಬುದನ್ನು ತಿಳಿದ ನಂತರ ನನಗೆ ಬಹಳ ಆಶ್ಚರ್ಯವಾಯಿತು. ಆದಾಗ್ಯೂ ಕೂಡ ಸ್ವಾಮಿ ವಿಷಯವಾಗಿ ಅಂಗೀಕಾರ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಸುಮಾರು 8 ತಿಂಗಳ ಕುರಾನ್, ಬೈಬಲ್, ಆ ಧರ್ಮ ಈ ಧರ್ಮ ಎಲ್ಲವನ್ನು ಚಿಂತಿಸುವುದಕ್ಕಾಗಿ, ವಿಚಾರಿಸುವುದಕ್ಕಾಗಿ ನಾನು ಪ್ರಾರಂಭ ಮಾಡಿದೆ. ಆದರೆ ಒಂದು ದಿನ ಅಶಾಂತಿಯ ಸಮಾಧಾನಕ್ಕೆ ಒಳಗಾಗಿರುವಾಗ, ಒಂದು ರಾತ್ರಿ ಪ್ರಾರ್ಥನೆ ಮಾಡುತ್ತಿರುವಾಗ ನಾನು ಹೀಗೆ ಒಂದು ಪ್ರಾರ್ಥನೆ ಮಾಡಿದೆ. ದೇವರೇ, ನನಗೆ ಗೊತ್ತು ದೇವರು ಒಬ್ಬನೇ ಆಗಿರುವುದಾದ್ರೆ ದೇವರ ಹತ್ರ ಹೋಗಬೇಕಾಗಿರುವ ಮಾರ್ಗವೂ ಕೂಡ ಒಂದೇ. ಈ ವಿಚಾರವನ್ನು ಬಂದ ನಂತರ ನಾನು ಪ್ರಾರ್ಥನೆ ಮಾಡುವುದಕ್ಕಾಗಿ ಪ್ರಾರಂಭ ಮಾಡಿದೆ. ದೇವರೇ, ನನಗೆ ಶಾಂತಿ ಸಮಾಧಾನ ಬೇಕು ಎಂಬುದಾಗಿ ನಾನು ಬೇಡಿಕೊಳ್ಳುವುದಕ್ಕಾಗಿ ಪ್ರಾರಂಭ ಮಾಡಿದೆ. ಆ ವೇಳೆಯಲ್ಲಿ ಸ್ವಲ್ಪ ಆದ ನಂತರ ನನ್ನ ಹೃದಯದಲ್ಲಿ ಬರುತ್ತಿರುವ ಒಂದು ಶಬ್ದವೇನಪ್ಪ ಅಂತ ಹೇಳಿದ್ರೆ, ಜೀಸಸ್ ಈಸ್ ಕ್ರೈಸ್ಟ್. ಯೇಸುವೆ ರಕ್ಷಕನಾಗಿದ್ದಾನೆ, ಯೇಸುವೆ ರಕ್ಷಕನಾಗಿದ್ದಾನೆ, ಯೇಸುವೆ ಮಸಿಹ ಆಗಿದ್ದಾನೆ ಎಂಬ ಸತ್ಯಾಂಶ ನನ್ನ ಒಳಗಡೆ ಯಾರು ಹೇಳುತ್ತಿರುವುದನ್ನು ನಾನು ಕೇಳದೆ. ಆ ರಾತ್ರಿ ವೇಳೆಯಲ್ಲಿ ನಾನು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿ ದೇವರ ಮಗನಾಗುವುದಕ್ಕಾಗಿ ದೇವರು ನನಗೆ ಭಾಗ್ಯ ಕೊಟ್ಟ. ಅದರ ವಿಷಯದಲ್ಲಿ ಬಹಳಷ್ಟು ಕಾರ್ಯಗಳನ್ನು ನನಗೆ ಹೇಳುವುದಕ್ಕಾಗಿದ್ದಾಗಿಯೂ ಕೂಡ ಆ ವಿಷಯದಲ್ಲಿ ನಾನು ಹೋಗುವುದಕ್ಕಾಗಿ ಬಯಸ್ತಾ ಇಲ್ಲ. ಈ ರಾತ್ರಿ ವೇಳೆಯಲ್ಲಿ ಒಂದೆರಡು ಕಾರ್ಯಗಳನ್ನು ಪ್ರಾರಂಭದಲ್ಲಿ ಹೇಳಿ ದೇವರ ವಾಕ್ಯಕ್ಕಾಗಿ ಹೋಗುವುದಕ್ಕಾಗಿ ಬಯಸ್ತಾ ಇದ್ದೇನೆ. ಒಂದು, ಯೇಸು ಸ್ವಾಮಿ ಶಾಂತಿ ಕೊಡುವವನಾಗಿದ್ದಾನೆ. 2, ಯೇಸು ಸ್ವಾಮಿ ನಮಗೆ ಸೌಖ್ಯ ಕೊಡುವವನಾಗಿದ್ದಾನೆ. ಯೇಸು ಸ್ವಾಮಿ ನಮಗೆ ರಕ್ಷಣೆಯನ್ನು ದಯಪಾಲಿಸುವವನಾಗಿದ್ದಾನೆ ಎಂಬ ಸತ್ಯಾಂಶ ನಿಮಗೆ ಹೇಳುವುದಕ್ಕಾಗಿ ಪ್ರೇರೆ ಬಯಸ್ತಾ ಇದ್ದೇನೆ. ಲೂಕನ ಬರೆದ ಸುವಾರ್ತೆ ಈ ಭಾಗದಲ್ಲಿ ನಾವು ಹೀಗೆ ಓದುತ್ತೇವೆ. 8ನೇ ವಚನದಲ್ಲಿ ಆ ಏರಿಯಾದಲ್ಲಿ ಕುರುಬರು ಕುರಿಗಳನ್ನು ಮೇಯಿಸುತ್ತಿರುವಾಗ ಅವರು ಒಂದು ಆಕಾಶದಲ್ಲಿ ಒಂದು ಶಬ್ದ ಕೇಳ್ತಾ ಇದ್ದಾರೆ, ದೂತರ ಶಬ್ದ. ಅವ್ರಿಗೆ ಬಹಳ ಭಯವಾಯಿತಂತೆ. ಭಯವಾಗಿ ಅವರು ಹೆದರಿ ಬಿಟ್ರು ಏನು ಎಂಬುದಾಗಿ. 8ನೇ ವಚನದಿಂದ, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ. ರಾತ್ರಿ ವೇಳೆಯಲ್ಲಿ ಕುರಿ ಹಿಂಡನ್ನು ಕಾಯುತ್ತಿರುವಾಗ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತು ಕರ್ತನ ಪ್ರಭೆಯು ಅವರ ಮೇಲೆ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭವಾರ್ತೆಯನ್ನು ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ ದೂತನು ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಬೆತ್ಲೆಹೇಮದಲ್ಲಿ ಹುಟ್ಟಿರುವ ಆ ಜನನದ ವಿಷಯದಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಕುರುಬರಿಗೆ ದೂತರು ಹೇಳಿರುವ ಒಂದು ಕಾರ್ಯ, ಹೆದರಬೇಡಿರಿ, ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವ ಸುವಾರ್ತೆಯನ್ನು ನಾನು ನಿಮಗೆ ಕೊಡುವವನಾಗಿದ್ದೇನೆ ಎಂಬುದಾಗಿ. ಈ ಸ್ವಾಮಿ ಜನನದ ವಿಷಯವಾಗಿ ಸುವಾರ್ತೆಗಳಲ್ಲಿ ನೋಡುವಾಗ ಯಾವಾಗೂ ಒಂದು ಮಾತು ಬರುವಂತದ್ದೇನಪ್ಪಾ ಅಂತ ಹೇಳಿದ್ರೆ, ಹೆದರಬೇಡಿರಿ, ಹೆದರಬೇಡಿರಿ, ಹೆದರಬೇಡಿರಿ. ನಾವೆಲ್ಲರೂ ಹೆದರಿಕೆಗೆ ಒಳಗಾಗುತ್ತೇವೆ. ರೋಗದ ಹೆದರಿಕೆ, ನಾಳಿನ ಹೆದರಿಕೆ, ಸೈತಾನನ ಹೆದರಿಕೆ, ಮರಣದ ಹೆದರಿಕೆ, ರೋಗದ ಹೆದರಿಕೆ. ನಾವು ಭಯದಿಂದ ಜೀವಿಸುವ ವ್ಯಕ್ತಿಯಾಗಿದ್ದೇವೆ. ಆದರೆ ಸ್ವಾಮಿರವರು ಈ ಲೋಕದಲ್ಲಿ ಭಯ ಭೀತಿಯನ್ನು ನಮಗೆ ಪೂರ್ಣವಾಗಿ ತೆಗೆದುಹಾಕುವುದಕ್ಕಾಗಿ ಈ ಲೋಕದಲ್ಲಿ ಬಂದಿದ್ದಾರೆ. ಹೆದರಬೇಡಿರಿ, ಒಳ್ಳೆ ವಾರ್ತೆಯನ್ನು ನಾನು ಕೊಡುವುದಕ್ಕಾಗಿ ಹೋಗ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾ ಸ್ವಾಮಿ ಅವರು ದೂತರು ಒಂದು ಹಾಡು ಹಾಡ್ತಾ ಇದ್ದಾರೆ. ಆ ಹಾಡು 15ನೇ ವಚನದಲ್ಲಿ, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ಮನುಷ್ಯರೊಳಗೆ ಭೂಮಿಯಲ್ಲಿ ಮನುಷ್ಯರಿಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ, ದೇವರು ಅವರಿಗೆ ಒಲಿಯುತ್ತಾನೆ. ತಿಳಿದ್ರೆ 2 ಕಾರ್ಯಗಳನ್ನು ದೂತರು ಹೇಳುತ್ತಾ ಇದ್ದಾರೆ. ದೇವರಿಗೆ ಮಹಿಮೆ ಉಂಟಾಗ್ಲಿ, ಮನುಷ್ಯರಿಗೆ ಶಾಂತಿ. ಮನುಷ್ಯರಿಗೆ ಶಾಂತಿ ಆಗಬೇಕಂತ ಹೇಳಿದ್ರೆ
ದೇವರಿಗೆ ನಾವು ಮಹಿಮೆ ಕೊಡಬೇಕು. ದೇವರಿಗೆ ಮಹಿಮೆ ಕೊಡಬೇಕಂತ ಹೇಳಿದ್ರೆ ದೇವರನ್ನು ನಾವು ತಿಳಿದುಕೊಳ್ಳಬೇಕು. ದೇವರನ್ನು ತಿಳಿದುಕೊಂಡು ದೇವರ ಮಾರ್ಗವನ್ನು ಅರ್ಥ ಮಾಡಿಕೊಂಡು ದೇವರಿಗೆ ಮಹಿಮೆ ಕೊಡುವುದಕ್ಕಾಗಿ ನಾವು ಪ್ರಾರಂಭ ಮಾಡುವುದಾದ್ರೆ ಶಾಂತಿ ಸಮಾಧಾನಕ್ಕೆ ಒಳಗಾಗುತ್ತೇವೆ. ಭಯ, ಭೀತಿ, ನಿರಾಶೆ, ದುಃಖ ನಮ್ಮಿಂದ ಹೋಗುತ್ತದೆ. ಆ ಶಾಂತಿ ಕೊಡುವುದಕ್ಕಾಗಿ ಸ್ವಾಮಿ ಈ ಲೋಕದಲ್ಲಿ ಬಂದಿದ್ದಾರೆ. ಸ್ವಾಮಿರವರು ಹೇಳಿದ್ದಾರೆ, ನಾನು ನಿಮಗೆ ಶಾಂತಿ ಕೊಡುವುದಕ್ಕಾಗಿ ಬಂದಿದ್ದೇನೆ. ಲೋಕ ಕೊಡುವ ಶಾಂತಿ ಅಲ್ಲ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂಬುದಾಗಿ ಸ್ವಾಮಿರವರು ಪ್ರಿಯರೇ ಹೇಳಿದ್ದಾರೆ. ನಮ್ಮೆಲ್ಲರಿಗೆ ಶಾಂತಿ ಬೇಕಾಗಿದೆ, ನಮ್ಮೆಲ್ಲರಿಗೆ ಸಮಾಧಾನ ಬೇಕಾಗಿದೆ. ಆ ಶಾಂತಿ ಸಮಾಧಾನ ಸ್ವಾಮಿ ಕೊಡುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ಬಂದಿದ್ದಾನೆ. ಯೇಸು ಬೆತ್ಲೆಹೇಮ್ದಲ್ಲಿ ಹುಟ್ಟಿದ್ದಾನೆ. ಆ ವೇಳೆಯಲ್ಲಿ ಒಂದು ವಚನ ಹೀಗೆ ನಾವು ಓದುತ್ತೇವೆ, ಅದರಲ್ಲಿ ಕೆಳಗಡೆ ಓದುತ್ತಾ ಹೋಗ್ರಮ್ಮ. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ 10ನೇ ವಚನ ಓದ್ರಿ. ಆ ದೂತನು ಅವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ಸಮಾಚಾರವನ್ನು ಕೊಡ್ತಾ ಇದ್ದಾನೆ. ಲೋಕಕ್ಕೆಲ್ಲ ಶಾಂತಿ ಕೊಡುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಈ ವಚನದಲ್ಲಿ ಸ್ವಾಮಿ ಹೇಳಿರುವ ಒಂದು ಮಾತೇನಪ್ಪಾ ಅಂತ ಹೇಳಿದ್ರೆ, ಶಾಂತಿ ಸಮಾಧಾನ ವಿಶೇಷವಾದ ಜನಕ್ಕೆ ಮಾತ್ರವಲ್ಲ, ಕ್ರೈಸ್ತವರಿಗೆ ಮಾತ್ರವಲ್ಲ, ಆತನು ಹತ್ರ ಬಂದಿರುವ ಜನರಿಗೆ ಮಾತ್ರವಲ್ಲ, ಎಲ್ಲ ಜನರಿಗೆ ಶಾಂತಿ ಕೊಡುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿರವರು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿರವರು ಈ ಲೋಕದಲ್ಲಿ ಬಂದದ್ದು ಶಾಂತಿ ಸಮಾಧಾನ ನೆಮ್ಮದಿ ಪ್ರೀತಿ ನಮ್ಮ ಜೀವಿತದಲ್ಲಿ ಕೊಡುವುದಕ್ಕಾಗಿ ಬಂದಿದ್ದಾರೆ. ಈ ರಾತ್ರಿ ವೇಳೆಯಲ್ಲಿ ಯೇಸು ಸ್ವಾಮಿ ವಿಷಯದಲ್ಲಿ 7-8 ಕಾರ್ಯಗಳನ್ನು ಹೇಳಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡುವುದಕ್ಕಾಗಿ ಬಯಸ್ತಾ ಇದ್ದಾನೆ. ಯೇಸು ಒಂದು ವಿಶೇಷವಾದ ವ್ಯಕ್ತಿಯಾಗಿದ್ದಾರೆ. ಅನೇಕ ಜನರು ಈ ಲೋಕದಲ್ಲಿ ಬಂದಿದ್ದಾರೆ, ಅನೇಕ ಸಂತರು, ಅನೇಕ ಒಳ್ಳೆ ಪುರುಷರು ಬಂದಿದ್ದಾರೆ, ಅವರೆಲ್ಲ ಒಳ್ಳೆಯದನ್ನು ಮಾಡಿದ್ದಾರೆ. ಆದರೆ ಕರ್ತನಾದ ಯೇಸು ಸ್ವಾಮಿ ಜನನವನ್ನು ನೋಡುವುದಾದ್ರೆ, ಸ್ವಾಮಿ ಜೀವಿತವನ್ನು ನೋಡುವುದಾದ್ರೆ, ಸ್ವಾಮಿ ಬೋಧನೆಗಳನ್ನು ನೋಡುವುದಾದ್ರೆ, ಸ್ವಾಮಿ ಮಾಡಿರುವ ಅದ್ಭುತಗಳನ್ನು ನೋಡುವುದಾದ್ರೆ, ಸ್ವಾಮಿ ಬಂದಿರುವ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವುದಾದ್ರೆ, ಸ್ವಾಮಿ ಹೊಂದಿರುವ ಮರಣವನ್ನು ತಿಳಿದುಕೊಳ್ಳುವುದಾದ್ರೆ, ಸತ್ತರೊಳಗಿಂದ ಎದ್ದು ಬಂದಿರುವ ಪುನರುದ್ಧಾನದ ವಿಷಯದಲ್ಲಿ ಚಿಂತೆ ಮಾಡುವುದಾದ್ರೆ, ನಾನು 2ನೇ ಸಾರಿ ತಿರುಗಿ ಬರುತ್ತೇನೆ ಎಂಬುದಾಗಿ ತಿರುಗಿ ಬರುವಿಕೆಯ ವಿಷಯದಲ್ಲಿ ಸ್ವಾಮಿರವರು ಮಾತನಾಡಿರುವ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳುವುದಾದ್ರೆ, ಸ್ವಾಮಿರವರು ವಿಶೇಷವಾದ ವ್ಯಕ್ತಿಯಾಗಿದ್ದಾರೆ. ಆ ವಿಶೇಷತೆಯನ್ನು ಈ ರಾತ್ರಿ ವೇಳೆಯಲ್ಲಿ ನಿಮ್ಮ ಮುಂದೆ ಹೇಳುವುದಕ್ಕಾಗಿ ಬಯಸ್ತಾ ಇದ್ದೇನೆ. 1ನೇದಾಗಿ, ಯೇಸು ಸ್ವಾಮಿ ಜನನದಲ್ಲಿ ವಿಶೇಷತೆ ಇರುವವರು. ಯೇಸು ಸ್ವಾಮಿ ಜನನದಲ್ಲಿ ವಿಶೇಷತೆ ಇರುವರು. ಎಲ್ಲರೂ ಸೇರಿ ಹೇಳ್ತಾರ, ಯೇಸು ಸ್ವಾಮಿ ಜನನದಲ್ಲಿ ವಿಶೇಷತೆ ಇರು. ಜೋರಾಗಿ ಎಲ್ಲರೂ ಸೇರಿ. ಎಲ್ಲರಿಗೂ ಕನ್ನಡ ಅರ್ಥವಾಗ್ತಾ ಇದೆ ಅಲ್ಲ? ಅದು ತೆಲುಗುದಲ್ಲಿ ಮಾತಾಡಲು. ಯೇಸು ಸ್ವಾಮಿ ಜನನದಲ್ಲಿ ವಿಶೇಷತೆ ಇರುವರು. ಎಲ್ಲರೂ ಸೇರಿ ಹೇಳ್ತಾರ? ಅನೇಕ ಜನರು ಈ ಲೋಕದಲ್ಲಿ ಬಂದಿದ್ದಾರೆ, ಆದ್ರೆ ಯೇಸು ಅನೇಕ ಜನರು ಈ ಲೋಕದಲ್ಲಿ ಹುಟ್ಟಿದ್ದಾರೆ. ನಾವು ಕೂಡ ಹುಟ್ಟಿದ್ದೇವೆ, ನೀವು ಕೂಡ ಹುಟ್ಟಿದ್ದೇವೆ. ಆದರೆ ಯೇಸುವಿನ ಜನನ ವಿಶೇಷವಾದ ಜನನವಾಗಿದೆ. ನಾನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ನಾನು ಹುಟ್ಟುತ್ತೇನೆ ಎಂಬುದಾಗಿ ಯಾರು ಹೇಳಲಿಲ್ಲ. ಪಾಸ್ಟರ್ ಮಿಲ್ಟನ್ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಪಾಸ್ಟರ್ ಮಿಲ್ಟನ್ ಹುಟ್ಟುತ್ತಾರೆ ಎಂಬುದಾಗಿ ಯಾರು ಹೇಳಲಿಲ್ಲ. ಆದ್ರೆ ಯೇಸು ಸ್ವಾಮಿ ವಿಷಯದಲ್ಲಿ ನಾವು ಹೀಗೆ ಓದುತ್ತೇವೆ, ಸ್ವಾಮಿ ಹುಟ್ಟೋದಕ್ಕಿಂತ 700 ವರ್ಷಗಳ ಹಿಂದೆ ಐಸಾ ಎಂಬ ಪ್ರವಾದಿ ಯೆರೂಷಲೇಮ್ ಎಂಬ ಪಟ್ಟಣದಲ್ಲಿ ಜೋರಾಗಿ ಉಚ್ಚ ಸ್ವರದಿಂದ ಹೇಳ್ತಾ ಇದ್ದ, ಒಂದು ಕಣ್ಣಿಗೆ ಗರ್ಭವನ್ನು ಧರಿಸಿ ಮಗುವನ್ನು ಜನ್ಮ ಕೊಡುವಳು. ಸ್ವಾಮಿ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಸ್ವಾಮಿ ಜನನದ ವಿಷಯದಲ್ಲಿ ಮಾತನಾಡಿರುವ ಗ್ರಂಥವಾಗಿದೆ ಬೈಬಲ್. ಸ್ವಾಮಿ ಜನನ, ಅವರು ಜನನದಲ್ಲಿ ವಿಶೇಷತೆ ಇರುವವರಾಗಿದ್ದಾರೆ. ಅಷ್ಟೇ ಅಲ್ಲ, ಯೇಸುವಿನ ಜನನದ ಬೇರೆ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ತಾಯಿ ತಂದೆ ಇಲ್ಲದೆ, ಅಂತಿದ್ರೆ ಸ್ತ್ರೀ ಪುರುಷವಿಲ್ಲದೆ ಒಂದು ಮಗು ಹುಟ್ಟುವುದು
ಅಸಾಧ್ಯ. ಹುಡ್ತೈತೇನ್ರಿ? ಪುರುಷ ಸ್ತ್ರೀ ಇಲ್ಲದೆ ಮಗು ಹುಡ್ತದ? ಇಲ್ಲ. ಆದ್ರೆ ಯೇಸು ಸ್ವಾಮಿರವರ ಜನನ ತಂದೆ ಇಲ್ಲದೆ ಅಸಾಧಾರಣವಾದ ರೀತಿಯಿಂದ ಜನನವನ್ನು ಹೊಂದಿರುವ ಸ್ವಾಮಿಯಾಗಿದ್ದಾರೆ. ಅದರ ಅರ್ಥ ಅಸಾಧ್ಯವಾಗಿರುವ ಕಾರ್ಯ ಸಾಧ್ಯ ಮಾಡುವ ದೇವರಾಗಿದ್ದಾನೆ. ಸ್ವಾಮಿರವರು ಈ ಲೋಕದಲ್ಲಿ ಹುಟ್ಟುವಾಗ್ಲೇನೆ ಒಂದು ಸಂದೇಶ ನಮಗೆ ಹೇಳ್ತಾ ಇದ್ದಾರೆ, ಮನುಷ್ಯನಿಂದ ಅಸಾಧ್ಯವಾದದ್ದು ದೇವರದಿಂದ ಸಾಧ್ಯ. ಪ್ರಾರಂಭದಲ್ಲಿ ಆ ವಿಷಯದಿಂದ ನಿಮ್ಮೆಲ್ಲರಿಗೆ ನಾನು ಹೇಳುವುದಕ್ಕಾಗಿ ಬಯಸ್ತಾ ಇದ್ದೇನೆ. ಸ್ವಾಮಿ ನಮ್ಮ ಮನೆಯಲ್ಲಿ ಬಂದದ್ದು, ಸ್ವಾಮಿ ನಮ್ಮ ಮನಸ್ಸಿನಲ್ಲಿ ಬಂದದ್ದು, ಸ್ವಾಮಿ ನಮ್ಮ ಜೀವಿತದಲ್ಲಿ ಬಂದದ್ದು ಅಸಾಧ್ಯಗಳನ್ನು ಸಾಧ್ಯ ಮಾಡುವುದಕ್ಕಾಗಿ ಆತನು ಬಂದಿದ್ದಾನೆ ಎಂಬ ಸತ್ಯಾಂಶ ನಾವು ತಿಳಿದುಕೊಳ್ಳಬೇಕು. ಅನೇಕ ಜನರು ಒದ್ದಾಡ್ತಾ ಇದ್ದಾರೆ, ಇದು ಅಸಾಧ್ಯ, ಇದು ನಡೆಯುವುದಿಲ್ಲ, ಹೇಗೆ ಹಾಗೆ ಎಂಬುದಾಗಿ. ಅಸಾಧ್ಯವಾಗಿರುವ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡುವವನಾಗಿದ್ದಾನೆ. ದೂರದಿಂದ ಸಮೀಪದಿಂದ ನನ್ನ ಶಬ್ದಗಳನ್ನು ಕೇಳುತ್ತಿರುವ ಪ್ರಿಯ ಜನರೇ, ಯಾವುದಾದ್ರೂ ಒಂದು ಅಸಾಧ್ಯವಾದ ಕಾರ್ಯಗಳಿಗೆ ಒಳಗಾಗಿ ಒದ್ದಾಡುತ್ತಿರುವ ವ್ಯಕ್ತಿಗಳು ನೀವು ಆಗಿರುವುದಾದ್ರೆ ಇವತ್ತು ರಾತ್ರಿ ಪವಿತ್ರಾತ್ಮನು ಹೇಳ್ತಾ ಇದ್ದಾನೆ, ಮಗಳೇ ಮಗನೇ, ನಿನ್ನ ಜೀವಿತದಲ್ಲಿ ಅಸಾಧ್ಯವಾಗಿದ್ದು ದೇವರು ಸಾಧ್ಯ ಮಾಡುವವನಾಗಿದ್ದಾನೆ. 4 ವರ್ಷ ಭಯಂಕರವಾದ ರೋಗಕ್ಕೆ ಒಳಗಾಗಿ ಒದ್ದಾಡುತ್ತಿರುವ ವ್ಯಕ್ತಿಯಾಗಿದ್ದೆ ನೂರುದ್ದೀನ್ ಮುಲ್ಲಾ ಎಂಬ ನಾನು. ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಬಂದಾಗಿಯೂ ಕೂಡ ಸೌಖ್ಯವಾಗಲಿಲ್ಲ. ಅನೇಕ ಸಾರಿ ನನಗೆ ಪ್ರಾರ್ಥನೆ ಮಾಡಿದಾಗಿಯೂ ಕೂಡ ಬಿಡುಗಡೆ ಆಗಲಿಲ್ಲ. ನನಗೆ ಇವಾಗೂ ನೆನಪಿದೆ, ನನ್ನ ಜೊತೆಯಲ್ಲಿ ಬೈಬಲ್ ಕಾಲೇಜಿನಲ್ಲಿ ಕಲಿಯುತ್ತಿರುವ ಒಬ್ಬ ವಿದ್ಯಾರ್ಥಿ, ಆತನಿಗೆ ಗೊತ್ತಿತ್ತು ನಾನು ಭಯಂಕರವಾದ ರೋಗಕ್ಕೆ ಒಳಗಾಗಿ ಒದ್ದಾಡ್ತಾ ಇದ್ದೇನೆ ಎಂಬುದಾಗಿ. ಒಂದು ದಿನ ಆತ ನನ್ನ ಹತ್ರ ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದಾಗ ಭಯಂಕರವಾದ ನನ್ನ ರೋಗ ನನಗೆ ಬಿಟ್ಟು ಹೋಯಿತು. ನಾನು ಹೇಳುವುದಕ್ಕಾಗಿ ಬಯಸುತ್ತಿರುವ ಸತ್ಯಾಂಶವೇನಪ್ಪ ಅಂತ ಹೇಳಿದ್ರೆ, ಅಸಾಧ್ಯವಾಗಿರುವ ಕಾರ್ಯಗಳನ್ನು, ನಡೆಯದೇ ಇರುವ ಕಾರ್ಯಗಳನ್ನು ದೇವರು ಮಾಡುತ್ತಾನೆ ಎಂಬುದನ್ನು ಯೇಸು ಸ್ವಾಮಿ ಆತನ ಜನನದಿಂದ ಪ್ರಿಯರೇ ನಮಗೆ ತಿಳಿಸ್ತಾ ಇದ್ದಾನೆ. ಗಾಡ್ ಇಸ್ ಎ ಗಾಡ್ ಆಫ್ ಪಾಸಿಬಿಲಿಟಿ. ಸಾಧ್ಯತೆ ಇರುವ ದೇವರಾಗಿದ್ದಾನೆ. ದೂರದಿಂದ ಸಮೀಪದಿಂದ ನನ್ನ ಶಬ್ದವನ್ನು ಕೇಳುತ್ತಿರುವ ಪ್ರಿಯ ಜನರೇ, ಏನಾದ್ರೂ ಆ ಒಂದು ಸಮಸ್ಯೆಗೆ ಒಳಗಾಗಿ ನೀವು ದಾಟಿ ಹೋಗುತ್ತಿರುವ ವ್ಯಕ್ತಿಗಳಾಗಿರುವುದಾದ್ರೆ ದೇವರು ನಿಮಗೆ ಬಿಡುಗಡೆ ಮಾಡುವವನಾಗಿದ್ದಾನೆ. ನನಗೆ 2 ಮಕ್ಕಳಿವೆ. ನನ್ನ ಮಗನ ಹೆಸರು ಪ್ರಿನ್ಸ್ ಎಂಬುದಾಗಿ, ಪ್ರಿನ್ಸ್ ಮುಲ್ಲಾ ಎಂಬುದಾಗಿ ನೀವು ಗೂಗಲ್ದಲ್ಲಿ ಕ್ಲಿಕ್ ಮಾಡಿದರೆ ಸಾಕು. ಅವನ ಹಾಡುಗಳು ಮತ್ತು ಅವನು ನಡೆಸುತ್ತಿರುವ ಕೂಟಗಳ ವಿಷಯದಲ್ಲಿ ನಿಮಗೆ ಗೊತ್ತಾಗ್ತದೆ. ಭಯಂಕರವಾದ ರೋಗಕ್ಕೆ ಒಳಗಾಗಿ ಆತನು ಕೂಡ ನೆರಳಾಡ್ತಾ ಇದ್ದ. 60 ವಯಸ್ಸುವರೆಗೆ ಮೆಡಿಸಿನ್ ತೆಗೆದುಕೊಳ್ಳಬೇಕು ಎಂಬುದಾಗಿ ಡಾಕ್ಟರ್ ನಮಗೆ ಬೆಲ್ಗಾಂದಲ್ಲಿ ಹೇಳಿದ್ರು. ರೊಮ್ಯಾಟಿಕ್ ಅರ್ಥರೈಟಿಸ್ ಎಂಬ ಒಂದು ರೋಗ. ಆ ರೋಗ, ಅದರ ವಿಷಯದಲ್ಲಿ ಇಟ್ ಲೀಕ್ಸ್ ದ ನೀಸ್, ಬೈಟ್ಸ್ ದ ಹಾರ್ಟ್ ಎಂಬುದಾಗಿ ಹೇಳ್ತಾರೆ. ಅಂತ ಹೇಳಿದ್ರೆ घुटनों को चाटता है, दिल को काटता है ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಎಂಬುದಾಗಿ ಡಾಕ್ಟರ್ ಹೇಳಿದ್ರು. 60 ವಯಸ್ಸುವರೆಗೆ ಪೆನಾಡೋಲ್ ಇಂಜೆಕ್ಷನ್ 21 ದಿನಕ್ಕೆ ಒಂದು ಸಾರಿ ತೆಗೆದುಕೊಳ್ಳಬೇಕೆಂಬುದಾಗಿ. ಒಂದಿನ ಕೂಟದಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಆ ವೇಳೆಯಲ್ಲಿ ಆ ಮಗ ನನಗೆ ಬಂದು ಹೇಳ್ತಾ ಇದ್ದಾನೆ, ಪಪ್ಪ, ಯೇಸು ಸ್ವಾಮಿ ನನಗೆ ಸೌಖ್ಯ ಮಾಡಿದ್ದಾರೆ ಎಂಬುದಾಗಿ. ನನಗೆ ನಂಬಲಿಕ್ಕೆ ಆಗಲಿಲ್ಲ. 2 ದಿನ ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ತೋರಿಸಿದ ನಂತರ ಡಾಕ್ಟರ್ ಹೇಳ್ತಾ ಇದ್ದಾರೆ, ಈ ಮಗುವಲ್ಲಿ ಯಾವ ರೋಗವಿಲ್ಲ ಎಂಬುದಾಗಿ. ಯಾಕೆ ಈ ಕಥೆ ನಾನು ಹೇಳ್ತಾ ಇದ್ದೇನೆ? ಅಸಾಧ್ಯವಾಗಿರುವ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡುವವನಾಗಿದ್ದಾನೆ. ಇದೆರಡು ಅನುಭವಗಳು ಮಾತ್ರ ನಾನು ಹೇಳ್ತಾ ಇದ್ದೇನೆ. ಸುಮಾರು ಕಾರ್ಯಗಳನ್ನು ದೇವರು ಮಾಡಿದ್ದಾನೆ. ನೀವು ಕೇಳುತ್ತಿರುವ ನಿಮ್ಮ ಜೀವಿತದಲ್ಲಿಯೂ ಕೂಡ ನೀವು ನೋಡಿರಬಹುದು, ಕ್ಯಾನ್ಸರ್ಗೆ ಒಳಗಾಗಿ, ಭಯಂಕರ ಸಮಸ್ಯೆಗೆ ಒಳಗಾಗಿ ನೆರಳಾಡುತ್ತಿರುವ ಜನರಿಗೆ ಯೇಸು ಸ್ವಾಮಿ ಬಿಡುಗಡೆ ಮಾಡಿದ್ದಾನೆ. ಸ್ವಾಮಿ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿಯೂ, ಶಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿಯೂ, ರೋಗದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಈ ಲೋಕದಲ್ಲಿ ಬಂದಿದ್ದಾನೆ ಎಂಬ ಸತ್ಯಾಂಶ ಸುವಾರ್ತೆಗಳನ್ನು ಪ್ರಿಯರೇ ನಾವು ಓದುವುದಾದರೆ ವ್ಯಕ್ತವಾಗಿ ನಮಗೆ ಅರ್ಥ ಮಾಡಿಕೊಳ್ಳುವ ಒಂದು ಸತ್ಯಾಂಶವಾಗಿದೆ. ಆದ್ರೆ ಸ್ವಾಮಿ ಹತ್ರ ಬಂದಿರುವ ಎಲ್ಲ ಜನರಿಗೆ ಪದೇ ಪದೇ ಸ್ವಾಮಿ ಕೇಳಿರುವ ಒಂದು ಮಾತು, ಡು ಯು ಬಿಲೀವ್?
ನೀನು ನಂಬುತ್ತೀಯೋ, ನೀನು ನಂಬುತ್ತೀಯೋ, ನೀನು ನಂಬುತ್ತೀಯೋ? ಇವಾಗ ನಂಬುವುದಾದ್ರೆ ದೇವರು ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ಎಂಬುದನ್ನು ಯೇಸು ಸ್ವಾಮಿ ಜನನದ ವಿಷಯದಲ್ಲಿ ಪ್ರಿಯರೇ ನಾನು ನಿಮಗೆ ಹೇಳುವುದಕ್ಕಾಗಿ ಬಯಸುವನಾಗಿದ್ದೇನೆ. ನನ್ನ ವಚನಗಳನ್ನು ಮುಕ್ತಾಯ ಮಾಡುವುದ ನಂತರ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋಗ್ತಾ ಇದ್ದೇನೆ. ಯಾರಾದರೂ ರೋಗದಲ್ಲಿ, ವ್ಯಾಧಿಯಲ್ಲಿ, ಕಷ್ಟದಲ್ಲಿ, ಸಮಸ್ಯೆದಲ್ಲಿ, ಸಂಕಟದಲ್ಲಿ, ಭಾರದಲ್ಲಿ ಒದ್ದಾಡುತ್ತಿರುವ ವ್ಯಕ್ತಿಗಳಾಗಿರುವುದಾದ್ರೆ ಸ್ವಾಮಿ ಸನ್ನಿಧಾನದಲ್ಲಿ ಬರುವುದಾದ್ರೆ ಸ್ವಾಮಿ ನಿನಗೆ ಬಿಡುಗಡೆ ಮಾಡುತ್ತಾನೆ ಈ ಎಂಬ ಅನುಭವದ ಬೆಳಕಿನಲ್ಲಿ ಆತ್ಮಾರ್ಥವಾಗಿ ಸಾರಿ ಹೇಳುವುದಕ್ಕಾಗಿ ಬಯಸ್ತಾ ಇದ್ದಾನೆ. ಅದಕ್ಕಾಗಿ ಸ್ವಾಮಿರವರು ಹೇಳಿದ್ದಾರೆ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನನ್ನ ಒಬ್ಬವರು ನಿಮ್ಮ ಹೆಗಲಿನ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿಯಿರಿ, ನಿಮ್ಮ ಆತ್ಮಗಳಿಗೆ ಶಾಂತಿ ಸಮಾಧಾನ ಸಿಗುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಪ್ರಿಯರೇ, ಸ್ವಾಮಿ ಹತ್ರ ನಾವು ಬರುವುದಾದ್ರೆ, ಸ್ವಾಮಿ ನೊಗ ನಮ್ಮ ಹೆಗಲಿನ ಮೇಲೆ ತೆಗೆದುಕೊಳ್ಳುವುದಾದ್ರೆ, ಸ್ವಾಮಿ ಜೊತೆ ನಡೆಯುವುದಾದ್ರೆ, ಸ್ವಾಮಿಯಿಂದ ಕಲಿಯುವುದಾದ್ರೆ, ಸ್ವಾಮಿ ಸ್ವಭಾವ ಪಡೆದುಕೊಳ್ಳುವುದಾದ್ರೆ, ಸ್ವಾಮಿ ಅನುಗ್ರಹಗಳನ್ನು ಸ್ವೀಕರಿಸುವುದಾದ್ರೆ ನಮ್ಮ ಆತ್ಮಕ್ಕೆ, ನಮ್ಮ ಶರೀರಕ್ಕೆ, ನಮಗೆ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತದೆ ಎಂಬುದನ್ನು ಕೇಳುತ್ತಿರುವ ಎಲ್ಲ ಪ್ರಿಯರಿಗೆ ಆತ್ಮಾರ್ಥವಾಗಿ ಅನುಭವದ ಬೆಳಕಿನಲ್ಲಿ ನಾನು ನಿಮಗೆ ಹೇಳುವುದಕ್ಕಾಗಿ ಬಯಸ್ತಾ ಇದ್ದೇನೆ. ನಾನು ಹೇಳಿದೆಲ್ಲ ಬೆಂಗಳೂರಿನಲ್ಲಿ ಬಹಳ ಶಾಂತಿಗೆ ಒಳಗಾಗಿರುವ ವ್ಯಕ್ತಿ ನಾನು. ಒಂದು ದಿನ ನನಗೆ ಇವಾಗ ನೆನಪಿದೆ, ನನ್ನ ರೂಮ್ ನಲ್ಲಿ ಯಾರು ಇಲ್ಲದೆ ಇರುವಾಗ ನನ್ನ ತಲೆ ಕೂದಲನ್ನು ಹಿಡಿದು ಗಾಡಿಗೆ ಹೊಡಿತಾ ಇದ್ದೆ. ಶಾಂತಿ 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 ಇಲ್ಲದೆ ಶಾಂತಿಗೆ ನಾನು ಕೂಗುವ ಒಬ್ಬ ವ್ಯಕ್ತಿಯಾಗಿದ್ದೆ. ದೀಪಾಂಜಲಿ ನಗರ ಎಂಬುದಾಗಿ ಒಂದು ಏರಿಯಾ ಬೆಂಗಳೂರಿನಲ್ಲಿದೆ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಆ ಟ್ರ್ಯಾಕ್ ಹತ್ರ ಹೋಗಿ ನಾನು ಆತ್ಮಹತ್ಯೆ ಮಾಡುವುದಕ್ಕಾಗಿ 3 ಸಾರಿ ನಾನು ಪ್ರಯತ್ನ ಮಾಡಿದೆ. ಆ ಟ್ರ್ಯಾಕ್ ನಲ್ಲಿ ಹೋಗಿ ಸಾಯುವುದಕ್ಕಾಗಿ ಮನಸ್ಸಿತ್ತು, ಆದ್ರೆ ಸಾಯುವುದಕ್ಕಾಗಿ ಧೈರ್ಯ ಇರಲಿಲ್ಲ. ಆದ್ರೆ ಇವತ್ತು ರಾತ್ರಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನ ಕೈ ನಾನು ಹಿಡಿಯೋದಕ್ಕಿಂತ ಮುಂಚಿತವಾಗಿ ನನ್ನ ಕೈ ಯೇಸು ಸ್ವಾಮಿ ಹಿಡಿದಿದ್ದ. ಪ್ರಿಯರೇ, ನಾನು ನನ್ನ ಅನುಭವದಲ್ಲಿ ಯಾವಾಗ ಹೇಳುವ ಕಾರ್ಯ ಸ್ವಾಮಿ ನನ್ನ ಜೀವಿತದಲ್ಲಿ ಬರದೇ ಹೋಗ್ತಿದ್ರೆ, ನೂರುದ್ದೀನ್ ಮುಗುಡ್ ಸಾಬ್ ದಾದಾ ಸಾಬ್ ಮುಲ್ಲಾ ಎಂಬ ನನ್ನ ಹೆಸರು ನನ್ನ ತಂದೆ ತಾಯಿಗಳಿಗೆ ಬರೀ ಒಂದು ಹೆಸರು ನೆನಪಾಗಿ ಉಳಿತಿತ್ತು. ಇವತ್ತು ನಾನು ಜೀವಿಸುತ್ತಿರುವುದು ಯೇಸು ನನ್ನ ಜೀವಿತದಲ್ಲಿ ಬಂದಿರುವುದರಿಂದ ನಾನು ಹೇಳುವುದಕ್ಕಾಗಿ ಬಯಸುತ್ತಿರುವ ಕಾರ್ಯ, ಯೇಸು ತಮ್ಮ ಜನನದಲ್ಲಿ ವಿಶೇಷತೆ ಇರುವವರಾಗಿದ್ದಾರೆ. ಅಸಾಧ್ಯವಾಗಿರುವ ಕಾರ್ಯಗಳನ್ನು ಸಾಧ್ಯ ಮಾಡುವ ದೇವರಾಗಿದ್ದಾನೆ ಎಂಬುದನ್ನು ತಿಳಿದುಕೊಂಡು ಆತನಲ್ಲಿ ನಂಬುವುದಾದರೆ, ಆತನನ್ನು ತಿಳಿದುಕೊಳ್ಳುವುದಾದರೆ, ಆತನನ್ನು ಸ್ವೀಕಾರ ಮಾಡುವುದಾದರೆ ಆ ಅನುಗ್ರಹಗಳನ್ನು ಸ್ವಾಮಿ ನಮ್ಮ ಜೀವಿತದಲ್ಲಿ ಕೊಡುತ್ತಾನೆ ಎಂಬುದನ್ನು ಪ್ರಿಯರೇ ನಿಮಗೆ ಹೇಳುವುದಕ್ಕಾಗಿ ಬಯಸ್ತಾ ಇದ್ದಾನೆ. He came to his own, but his own did not recognize him. ಬೈಬಲ್ ಹೇಳ್ತದೆ, ಆತನು ಸ್ವಂತ ಜನರ ಹತ್ರ ಬಂದ್ರಂತೆ, ಸ್ವಂತ ಜನರು ಅವರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಅವರನ್ನು ಸ್ವೀಕರಿಸಲಿಲ್ಲ. ಆದರೆ ಯಾರ್ಯಾರು ಆತನನ್ನು ಸ್ವೀಕಾರ ಮಾಡಿದರೋ ಅವರಿಗೆ ದೇವರ ಮಕ್ಕಳಾಗುವ ಹಕ್ಕು, ಅಧಿಕಾರ ಸ್ವಾಮಿ ಕೊಟ್ಟಿದ್ದಾನೆ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ಕರೆಯುತ್ತಿದ್ದಾನೆ, ನನ್ನ ಮಗಳೇ, ನನ್ನ ಮಗನೇ, ನೀನು ನನ್ನ ಹತ್ರ ಬಾ, ನಿನಗೆ ನಾನು ಶಾಂತಿ ಕೊಡುತ್ತೇನೆ, ನಿನಗೆ ನಾನು ಸಮಾಧಾನ ಕೊಡುತ್ತೇನೆ, ನಿನ್ನ ಜೀವಿತವನ್ನು ಬದಲಾಯಿಸುತ್ತೇನೆ. ಸ್ವಾಮಿ ನಮ್ಮ ಹೆಸರನ್ನು ಬದಲಾಯಿಸುವುದಕ್ಕಾಗಿ ಅಲ್ಲ, ನಮ್ಮ ಜಾತಿಯನ್ನು ಬದಲಾಯಿಸುವುದಕ್ಕಾಗಿ ಅಲ್ಲ, ನಮ್ಮ ಮನೆಯನ್ನು ಬದಲಾಯಿಸುವುದಕ್ಕಾಗಿ ಅಲ್ಲ, ನಮ್ಮ ಬಟ್ಟೆಯನ್ನು ಬದಲಾಯಿಸುವುದಕ್ಕಾಗಿ ಅಲ್ಲ, ನಮ್ಮ ಹೃದಯಗಳನ್ನು ಬದಲಾಯಿಸುವುದಕ್ಕಾಗಿ ಸ್ವಾಮಿ ಬಂದಿದ್ದಾರೆ ಎಂಬ ಸತ್ಯಾಂಶವನ್ನು ತಿಳಿದುಕೊಂಡು ಸ್ವಾಮಿ ಸನ್ನಿಧಾನದಲ್ಲಿ ಬರುವುದಾದರೆ ಸ್ವಾಮಿ ನಮಗೆ ಬಿಡುಗಡೆ ಮಾಡುತ್ತಾನೆ. ಒಂದನೇದಾಗಿ ಯೇಸು ಸ್ವಾಮಿ ತಮ್ಮ ಜನನದಲ್ಲಿ ವಿಶೇಷತೆ ಇರುವವರು. ಎರಡನೇದಾಗಿ ಯೇಸು ಸ್ವಾಮಿ ತಮ್ಮ ಜೀವಿತದಲ್ಲಿ ವಿಶೇಷತೆ ಇರುವವರು. ಈ ಲೋಕದಲ್ಲಿ ಪಾಪ ಮಾಡದೇ ಇರುವ ಯಾವ ವ್ಯಕ್ತಿ ಇಲ್ಲ. ಅದಾರೇನು? ಇಲ್ಲಿ ಯಾರಾದ್ರೂ ಇದ್ದಾರೆ, ನಾನು ಹುಟ್ಟಿದಿಂದ ಏನು ತಪ್ಪು ಮಾಡಿಲ್ಲಪ್ಪ ಎಂಬುದಾಗಿ ಯಾರಾದ್ರೂ ಇದ್ರೆ ಕೈ ಎತ್ತಿದ್ರೆ ಒಳ್ಳೇದಾಗ್ತದೆ. ಯಾರಾದ್ರೂ ಇದ್ದಾರೆ? ಯಾರ ಕೈ ನೋಡ್ತಾ ಇಲ್ಲ. ನಾನೊಂದು ತಪ್ಪು ಮಾಡಿಲ್ಲ ನನ್ನ ಜೀವಿತದಲ್ಲಿ ಎಂಬುದಾಗಿ ಯಾರಿಗೆ ಹೇಳಲಿಕ್ಕಾಗ್ತದೆ? ಯಾರಿಗೆ ಹೇಳಲಿಕ್ಕಾಗೋದಿಲ್ಲ. ಆದ್ರೆ ಯೇಸು ಸ್ವಾಮಿ ಆಗಲ್ಲ. ಒಂದಿನ ಹಿಂಗ್ ಕಲ್ ತಗೊಂಡ್ ಬಂದಾರ ಯೇಸು ಸ್ವಾಮಿ ಕೈ ಹೊಡ್ಯಾಕ, ರೋ ಅಂತೇಳಿ ಎಲ್ಲಾರು ಬಂದಾರ, ಹೊಡ್ಯಾಕ್ ಬಂದಾರ ಯೇಸು ಸ್ವಾಮಿ. ಸ್ವಾಮಿ ಹಿಡಿದ್ರು, ತಡ್ರಿ ಒಂದೊಂದು ಮಿನಿಟ್ ತಡ್ರಿ ಅಂತ ಹೇಳಿದ್ರು. ನೀವು ಕಲ್ ಹೊಡ್ರಿ ನನಗ, ಆದ್ರೆ ಹೊಡೆಯೋದಕ್ಕಿಂತ ಮುಂಚಿತವಾಗಿ ನಾನು ಏನ್ ತಪ್ಪು ಮಾಡಿ ಅಂತ ಹೇಳಿ ಹೊಡ್ರಿ ಅಂತ ಹೇಳಿದ್ರು. ಅವಾಗ ಜನರು ಹೇಳಿದ್ರು, ಗುರುಗಳೇ, ನೀವು ತಪ್ಪು ಮಾಡಿರೋದ್ರಿಂದಲ್ಲ ನಾವು ಕಲ್ಲಿಸ್ತಾ ಇರೋದು, ಕೇವಲ ಸಾಧಾರಣ ಮನುಷ್ಯನಾಗಿರುವ ನೀವು
ದೇವರೆಂಬುದಾಗಿ ಅವಕಾಶ ಪಡ್ತಾ ಇದ್ದೀರಲ್ಲ, ಅದಕ್ಕಾಗಿ ಕಲಿಸುತ್ತಿದ್ದಾರೆ ಎಂಬುದಾಗಿ ಅವರ ವಿರೋಧಿಗಳು ಹೇಳಿದ್ದು ಬೈಬಲ್ ನಲ್ಲಿ ಬರೆಯಲಾಗಿದೆ. ಪ್ರಿಯರಾದ ಅರ್ಥ, ಅವರ ವಿರೋಧಿಗಳು ಕೂಡ ಇವರಲ್ಲಿ ಪಾಪವಿಲ್ಲ ಎಂಬುದಾಗಿ ವ್ಯಕ್ತವಾಗಿ ಹೇಳಿದ್ದಾರೆ. ಕುರಾನ್ದಲ್ಲಿಯೂ ಕೂಡ ಅವರು ಪಾಪರಹಿತವಾಗಿ ಈ ಲೋಕದಲ್ಲಿ ಜೀವಿಸಿದ್ದಾರೆ. ಅವರ ಚಿಂತೆಯಲ್ಲಿ ಪಾಪ ಇರಲಿಲ್ಲ, ಅವರ ಸ್ವಭಾವದಲ್ಲಿ ಪಾಪ ಇರಲಿಲ್ಲ, ಅವರ ಮಾತುಗಳಲ್ಲಿ ಪಾಪ ಇರಲಿಲ್ವಾ, ಅವನ ಕ್ರಿಯೆಗಳಲ್ಲಿ ಪಾಪವಿರಲಿಲ್ಲ. ಸ್ವಭಾವ ಆಗ್ಲಿ, ಚಿಂತೆಯಾಗ್ಲಿ, ಮಾತಾಗ್ಲಿ, ಕ್ರಿಯೆವಾಗ್ಲಿ ಪಾಪರಹಿತವಾಗಿ ಜೀವಿಸಿರುವ ಏಕ ವ್ಯಕ್ತಿ. ಅದಕ್ಕಾಗಿ ಅವರು ಜೀವಿತದಲ್ಲಿ ವಿಶೇಷತೆ ಇರುವವರನ್ನು ಎಂಬುದಾಗಿ ನಾವು ಪ್ರಿಯರೇ ತಿಳಿದುಕೊಳ್ಳಬೇಕು. ದೇವರ ಮಕ್ಕಳಾಗಿರುವ ನಾವು ಕೂಡ ತಿಳಿದುಕೊಳ್ಳಬೇಕಾದದ್ದು ಪಾಪವನ್ನು ಜಯಿಸಿ ಜೀವಿಸುವರಾಗಿರಬೇಕು. ವಿಶ್ವಾಸಿಗಳಾದ ನಾವು ಸಾಧಾರಣ ನಂಬುವುದೇನಪ್ಪಾ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಲೋಕದಲ್ಲಿ ಬಂದದ್ದು ನಮ್ಮ ಪಾಪ ಪರಿಹಾರಕ್ಕಾಗಿ ಎಂಬುದಾಗಿ. ಸ್ವಾಮಿ ಪಾಪ ಪರಿಹಾರಕ್ಕಾಗಿ ಸತ್ತದ್ದು ಮಾತ್ರವಲ್ಲ, ನಾವು ಪಾಪಕ್ಕೆ ಸಾಯಬೇಕು ಎಂಬುದಾಗಿ ದೇವರ ವಚನ ನಮಗೆ ಹೇಳುತ್ತದೆ. ಒಂದು ಹಾಡಿದೆ ಅಲ್ಲ, ನಿಮಗೆ ಗೊತ್ತಿದೆ, ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ನಿಂದಿವ್ಯ ಶರೀರದಿ ನನ್ ಪಾಪ ಓದಿರುವೆ. ಎಲ್ಲರೂ ಸೇರಿ, ನಿಂದಿವ್ಯ ಶರೀರದಿ ನನ್ ಪಾಪ ಓದಿರುವೆ, ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಲೋಕದ ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ, ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ನಿಂದಿವ್ಯ ಶರೀರದಿ ನನ್ ಪಾಪ ಓದಿರುವೆ, ನಿಂದಿವ್ಯ ಶರೀರದಿ ನನ್ ಪಾಪ ಓದಿರುವೆ, ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಜನರಿಂದ ದೇವರು ಸಾಧ್ಯತೆ ಇರುವ ದೇವರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಜೀವಿತದಿಂದ, ಯೇಸು ಸ್ವಾಮಿ ಜೀವಿತದಿಂದ ದೇವರು ಶುದ್ಧತೆ ಬಯಸುವ ದೇವರಾಗಿದ್ದಾನೆ. ಎಲ್ಲರೂ ಸರಿ ಹೇಳ್ರಿ, ದೇವರು. ಜೋರಾಗಿ, ದೇವರು. ಸರಿ, ದೇವರು ಶುದ್ಧತೆ ಬಯಸುವ ದೇವರು. ಜೋರಾಗಿ, ದೇವರು ಶುದ್ಧತೆ ಬಯಸುವ ದೇವರು. ದೇವರ ಮಕ್ಕಳಾಗಿರುವ ನಾವು ಶುದ್ಧರಾಗಿ ಜೀವಿಸಬೇಕು, ಪವಿತ್ರರಾಗಿ ಜೀವಿಸಬೇಕು. ನಮ್ಮ ಮಾತಾಗ್ಲಿ, ನಡೆಯಾಗ್ಲಿ, ನುಡಿಯಾಗ್ಲಿ, ಒಂದು ಹಾಡಿದೆಲ್ಲ, ನನ್ನ ನಡೆಯಿಂದಾಗಲಿ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ, ನನ್ನ ನಡೆಯಿಂದಾಗಲಿ ನಿನ್ನ ನುಡಿಯಿಂದಾಗಲಿ ನಾಮ ಒಂದೇ, ಮಹಿಮೆ ನಿನ್ನ ನಾಮ ಒಂದೇ, ಮಹಿಮೆ ಒಂದೇ. Bye.
ಸ್ವಾಮಿ ನಮ್ಮ ಜೀವಿತದಿಂದ ಪ್ರಿಯರೇ, ವಿಶ್ವಾಸಿಗಳೇ, ದೇವರ ಮಕ್ಕಳೇ, ದೇವರು ಬಯಸ್ತಾ ಇರೋದು ನಾವು ಶುದ್ಧರಾಗಿ ಜೀವಿಸಬೇಕು. ನಾನು ಹೇಳಿದೆ, ಇಬ್ರು ನನಗೆ ಬಂದು ಸುವಾರ್ತೆ ಹೇಳಿದ್ರು. ಅವರ ಸುವಾರ್ತೆ ನನಗೆ ಆಕರ್ಷಿಸಲಿಕ್ಕೆ ಕಾರಣ ಅವರ ಒಳ್ಳೆ ಜೀವಿತ, ತಾಳ್ಮೆ, ದೀನತೆ, ಅದನ್ನು ನನಗೆ ಆಕರ್ಷಿಸುವುದಕ್ಕಾಗಿ ಪ್ರಾರಂಭವಾಯಿತು. ನಾವು ನಮ್ಮ ಜೀವಿತದಿಂದ ಜನರನ್ನು ಆಕರ್ಷಿಸುವ ವ್ಯಕ್ತಿಗಳಾಗಿರಬೇಕು. ನಮ್ಮ ನಡೆಯಾಗ್ಲಿ, ನಮ್ಮ ನುಡಿಯಾಗ್ಲಿ, ಕೊಡೋ ತಗೊಳ್ಳೋದಾಗ್ಲಿ ಪವಿತ್ರ ಜೀವಿತ ನಡೆಸುವುದಕ್ಕಾಗಿ ದೇವರು ಬಯಸ್ತಾ ಇದ್ದಾರೆ. ಒಂದ್ಸಾರಿ ಯೇಸು ಸ್ವಾಮಿ ಹತ್ರ ಒಂದು ಹೆಣ್ಮಗಳಿಗೆ ತಗೊಂಡು ಬಂದ್ರು. ಗೊತ್ತಿದೆ ನಿಮಗೆ? ತೆಗೆದುಕೊಂಡು ಬಂದಿದ್ರು. ಇವಳು ಪಾಪ ಮಾಡ್ಯಾಳ. ಏನ್ ಮಾಡಿದಾಳೆ? ಪಾಪ ಮಾಡಿದ್ದಾರೆ. ಮತ್ತೆ ನಮ್ ಜಾತಿ ಹೇಳ್ತಿದ್ರಿ, ಪಾಪ ಮಾಡಿಯವ್ರಿಗೆ ಕಲ್ಲೆಸೆದು ಏನ್ ಮಾಡ್ಬೇಕಂತೆ? ಕೊಲ್ಬೇಕಂತೆ. ಅವಾಗ ಯೇಸು ಸ್ವಾಮಿ ಹೇಳಿದ್ರು, ನಿಮ್ ಧರ್ಮ ಇಂತಹ ಸ್ತ್ರೀಯನ್ನು ಈ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಹೇಳೋದಾದ್ರೆ ಮಾಡ್ರಿ ಎಂಬುದಾಗಿ ಹೇಳಿದ್ರು. ಕಲ್ಲು ಒಗಿರಿ, ಸಾಯಿಸ್ಬಿಡ್ರಿ ಎಂಬುದಾಗಿ ಹೇಳಿದ್ರು. ಆದ್ರೆ ಅದಾದ ನಂತರ ಯೇಸು ಸ್ವಾಮಿ ಹೇಳಿದ್ರು, ಕಲ್ಲು ಒಗೆಯುವವನು ಇದುವರೆಗೆ ಪಾಪ ಮಾಡದೇ ಇರುವ ವ್ಯಕ್ತಿಯಾಗಿರ್ಬೇಕು ಎಂಬುದಾಗಿ. ಇದು ಹೇಳಿದ ತಕ್ಷಣನೇ ಒಬ್ಬೊಬ್ರು ಅಲ್ಲೇ ಕಲ್ಲು ಬಿಟ್ಟು ಹೋಗೇ ಬಿಟ್ರು. ಅಲ್ಲಿ ಯಾರು ಇರಲಿಲ್ಲಂತೆ. ಪಕ್ಕನೆ ಯೇಸು ಸ್ವಾಮಿ ಆ ಸ್ತ್ರೀ ಹತ್ರ ಹೋಗಿ ಕೇಳ್ತಾ ಇದ್ದಾರೆ, ಅಮ್ಮ, ಯಾರು ನಿನ್ನನ್ನು ದಂಡಿಸ್ಲಿಲ್ಲ, ನಾನು ಕೂಡ ದಂಡಿಸುವುದಿಲ್ಲ ಎಂಬುದಾಗಿ ಹೇಳಿದ್ರು. ಅದಾದ ನಂತರ ಸ್ವಾಮಿ ಹೇಳಿದ್ದೇನು ಗೊತ್ತಾ? ಕೇಳ್ತಾ ಇದ್ದೀನಿ ನೀವೆಲ್ಲರೂ. ಸ್ವಾಮಿ ಹೇಳಿದ್ದಾದ್ಮೇಲೆ, ಇನ್ನು ಮೇಲೆ ನೀನು ಜೋರಾಗಿ, ಇನ್ನು ಮೇಲೆ ನೀನು ಪಾಪ ಮಾಡಿ. ಅದರ ಅರ್ಥ ಈಗ ಹೇಳ್ಕೊಂತ, ನೀನು ಪಾಪ ಮಾಡ್ಕೊಂತ ಹೋಗವ, ಮತ್ ನನ್ನ ಹತ್ರ ಬಾ, ಮತ್ತೆ ನಾನು ಕ್ಷಮಿಸ್ತಾ ಹೋಗ್ತೇನೆ. ನೀನು ಸುಳ್ಳು ಹೇಳ್ಕೊಂತ ಹೋಗು, ಪಾಪ ಮಾಡ್ಕೊಂತ ಹೋಗು, ನಾನು ಕ್ಷಮಿಸ್ತಾ ಹೋಗ್ತೇನೆ ಎಂಬುದಾಗಿ ಹೇಳಿದ್ನೇನು? ಇಲ್ಲ. ಏನ್ ಹೇಳಿದ? ಇನ್ನು ಮೇಲೆ ಏನ್ ಮಾಡಬೇಡ, ಪಾಪ ಮಾಡಬೇಡ. ನಾವು ಕೂಡ ದೇವರ ಮಕ್ಕಳಾಗಿರುವುದರಿಂದ ಪಾಪವನ್ನು ಜಯಿಸಿ ಜೀವಿಸುವುದಕ್ಕಾಗಿ ಪ್ರಯತ್ನ ಮಾಡಬೇಕು. ಎಷ್ಟು ಜನರು ಈ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸಿದ್ಧರಾಗಿದ್ದೀರಾ? ದೇವರೇ, ನಾನು ಪಾಪವನ್ನು ಜಯಿಸಿ ಜೀವಿಸುವುದಕ್ಕಾಗಿ ಪ್ರಾರಂಭ ಮಾಡ್ತೇನೆ. ಯಾವಾಗ ಪಾಪದಿಂದ ಜಯಿಸಿ ಜೀವಿಸುವುದಕ್ಕಾಗಿ ನಾವು ಪ್ರಾರಂಭ ಮಾಡುತ್ತೇವಲ್ಲ, ಆವಾಗ ಶಾರೀರಿಕ ಸೌಖ್ಯ, ಬಿಡುಗಡೆಯು ಕೂಡ ದೇವರು ನಮಗೆ ಕೊಡುವನಾಗಿದ್ದಾನೆ. ಒಂದಿನ ನಿಮಗೆ ಗೊತ್ತಿದೆಯಲ್ಲ, ಒಂದು ಮನೆಯಲ್ಲಿ ಒಬ್ಬ ರೋಗಿಯನ್ನು ಸ್ವಾಮಿ ಸನ್ನಿಧಾನದಲ್ಲಿ ಇಳಿಸಿದ್ರು. ಪಾರ್ಶ್ವ ರೋಗಿ, ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ, ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಪಾರ್ಶ್ವ ರೋಗಿ. ಆ ಮನೆಯಲ್ಲಿ ಆ ಮನುಷ್ಯನಿಗೆ ಇಳಿಸಿದ ತಕ್ಷಣನೇ ಸ್ವಾಮಿ ಹೇಳಿರೋ ಮಾತು ನಿಮಗೆ ಗೊತ್ತಿದೆಯಲ್ಲ, ಮಗನೇ ಧೈರ್ಯವಾಗಿರು, ನಾನು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದೇನೆ. ರೋಗ ಸೌಖ್ಯವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಈ ರೋಗಿಯ ಪಾಪಗಳನ್ನು ಹೋಗಲಾಡಿಸ್ತಾ ಇದ್ದಾನೆ. ಅನೇಕ ಸಾರಿ ನಮ್ಮ ರೋಗ ಸೌಖ್ಯ ಸ್ವಾಮಿರವರು ಮಾಡೋದಕ್ಕಿಂತ ಮುಂಚಿತವಾಗಿ ಆಂತರಿಕವಾದ ಬಲಹೀನತೆಗಳನ್ನು, ಆಂತರಿಕವಾದ ರೋಗವನ್ನು, ಆಂತರಿಕವಾದ ಪಾಪವನ್ನು, ಆಂತರಿಕವಾದ ಶ್ರಾಪವನ್ನು, ಆಂತರಿಕವಾದ ಬಲಹೀನತೆಗಳನ್ನು ತೆಗೆದುಹಾಕಿದ ಮೇಲೆ ಶಾರೀರಿಕವಾದ ಸೌಖ್ಯ ನಮಗೆ ಕೊಡುವವನಾಗಿದ್ದಾನೆ. ಜೀವಿತದಿಂದ ಯೇಸು ಸ್ವಾಮಿ ನಮಗೆ ಕಲಿಸಿರುವ ಎರಡನೇ ಸತ್ಯಾಂಶ, ದೇವರು ಶುದ್ಧತೆ ಇರುವವನು, ನಾವು ಶುದ್ಧರಾಗಿರಬೇಕು. ಯೇಸು ಸ್ವಾಮಿ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಒಂದು ಮಾತು ಹೇಳಿದ್ದಾರೆ. ದಯವಿಟ್ಟು ಆ ವಚನ ಓದ್ತೀರಾ? ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ನೀವು ಭೂಮಿಗೆ ಏನಾಗಿದ್ದೀರಂತೆ? ಜೋರಾಗಿ ಹೇಳ್ರಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂತೇಳಿ. ಜೋರಾಗಿ, ನೀವು ಜೋರಾಗಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ಉಪ್ಪು ರುಚಿ ಇಲ್ಲದೆ ಹೋದ್ರೆ ಎಲ್ಲಿ ಹೋಗ್ತದ? ಕಾಲ್ ಕೆಳಗಡೆ ಹೋಗ್ಬಿಡ್ತದೆ. ಉಪ್ಪು ನಾವು ಬಾಯ ನಾಲ್ಗೆಯಲ್ಲಿ ತೆಗೆದುಕೊಳ್ತೇವೆ, ರುಚಿ ಹೋಗ್ಬಿಡ್ತೇವೆ, ಕಾಲಲ್ಲಿ ಹೋಗ್ಬಿಡ್ತದೆ. ಅದಕ್ಕಾಗಿ ನಾವು ರುಚಿ ಉಳ್ಳವರಾಗಿ ಭೂಮಿಗೆ ಉಪ್ಪಾಗಿದ್ರೆ, ಮತ್ತೆ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾದರಿಂದ ಉಪ್ಪಿನ ರುಚಿ ಬಂದಿತು. ಇನ್ನ ಯಾವ ಕಾರ್ಯಗಳಿಂದ ಉಪ್ಪಿಗೆ ರುಚಿ ಕೊಡ್ಲಿಕ್ಕೆ ಆಗುತ್ತದೆ? ಮತ್ತೆ ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಯಾವ ಕೆಲಸಕ್ಕೂ ಬಾರದು. ರುಚಿ ಇದ್ರೆ ನಾಲ್ಗ್ಯಾಗ ಬರ್ತಿದ್ರೆ, ರುಚಿ ಇದ್ರೆ ಎಲ್ಲಿ ಬರ್ತಿದ್ರಿ? ನಾಲ್ಗ್ಯಾಗ. ರುಚಿ ಹೋದ್ರೆ ಎಲ್ಲಿ ಹೋಗ್ತೈತಿ? ಕಾಲಾಗ ಹೋಗ್ತೈತಿ. ಎಲ್ಲಿ ಬರ್ಬೇಕಂತೀರಿ ನೀವು? ನಾಲ್ಗ್ಯಾಗ ಬರ್ಬೇಕು, ಕಾಲಾಗ ಬರ್ಬೇಕು? ನಾವು ನಾಲ್ಗೆಯಲ್ಲಿ ರುಚಿ ಉಳ್ಳವರು, ಉಪ್ಪೆ ಹಾಗೆ ರುಚಿ ಇರುವವರು ಎಂಬುದಾಗಿ ಸುಸ್ವಾಮಿ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನಾವು ಲೋಕಕ್ಕೆ ಏನಾಗ್ಬೇಕಂತೆ?
ಬೆಳಕಾಗ್ಬೇಕು. ಕತ್ತಲದಲ್ಲಿ ಬೆಳಕು ಮಿಂಚ್ತದೆ. ಇವಾಗ ನೋಡ್ರಿ, ಎಲೆಕ್ಟ್ರಿಸಿಟಿ ಇಲ್ಲದೆ ಇರುವಾಗ ಎಲ್ಲ ಕತ್ಲಾಯ್ತು. ಬೆಳಕು ಬಂದ ತಕ್ಷಣನೇ ಎಲ್ಲರಿಗೆ ನೋಡ್ಲಿಕ್ಕೆ ಆಗ್ತಾ ಇದೆ. ನಾವು ಲೋಕಕ್ಕೆ ಏನಾಗಿದೆ ಅಂತೆ? ಬೆಳಕಾಗಿದೆ. ಮನೆಗೆ ದೀಪ ಎಂಬುದಾಗಿ ಬೇರೆ ಒಂದು ವಚನ. ಅಲ್ಲೇ ಬೆಟ್ಟದ ಮೇಲೆ ಕಟ್ಟಿರುವ ಊರು ಕೂಡ ಎಂಬುದಾಗಿ ಆ ವಚನದಲ್ಲಿ ನಾವು ಓದುತ್ತೇವೆ. ಹಾಗೆ ಮನೆಗೆ ಒಂದು ದೀಪವಾಗಿ, ಲೋಕಕ್ಕೆ ಒಂದು ಬೆಳಕಾಗಿ, ಭೂಮಿಯ ಉಪ್ಪಾಗಿ, ಗುಡ್ಡದ ಮೇಲೆ ಕಟ್ಟಿರುವ ಮನೆಯಾಗಿ ನಾವು ಜೀವಿಸಬೇಕೆಂಬುದಾಗಿ ಸ್ವಾಮಿರವರು 4 ಚಿತ್ರಗಳಿಂದ ವಿಶ್ವಾಸಿಗಳು, ದೇವರ ಮಕ್ಕಳು ಹೇಗೆ ಜೀವಿಸಬೇಕು ಎಂಬುದಾಗಿ ಹೇಳಿದ್ದಾರೆ. ಉಪ್ಪಾಗಿ, ದೀಪಾಗಿ, ಬೆಳಕಾಗಿ, ಊರಿನ ಮೇಲೆ ಕಟ್ಟಿರುವ, ಬೆಟ್ಟದ ಮೇಲೆ ಕಟ್ಟಿರುವ ಊರಾಗಿ ಜೀವಿಸಬೇಕು ಎಂಬುದಾಗಿ ಹೇಳಿದ್ದಾರೆ. ಅದರ ಅರ್ಥ ನಾವು ಪವಿತ್ರರಾಗಿ ಜೀವಿಸಬೇಕು ಎಂಬುದಾಗಿ. 1ನೇ ಕಾರ್ಯ ನಾನು ಹೇಳಿದೆ, ಯೇಸು ಸ್ವಾಮಿ ಜನನದಲ್ಲಿ ವಿಶೇಷತೆ ಇರುವವರು. ಆ ಜೀವಿತದಿಂದ ಸ್ವಾಮಿ ನಮಗೆ ದೇವರ ವಿಷಯದಲ್ಲಿ ತಿಳಿಸಿದ್ದು, ದೇವರು ಸಾಧ್ಯತೆ ದೇವರು. 2ನೇದಾಗಿ, ಯೇಸು ಸ್ವಾಮಿ ಜೀವಿತದಲ್ಲಿ ವಿಶೇಷತೆ ಇರುವುದು. ಅವರು ಯಾವ ಪಾಪ ಮಾಡದೆ ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವ ವ್ಯಕ್ತಿಗಳಾಗಿದ್ದರು. ಪಾಪಿಗಳನ್ನು ಪ್ರೀತಿಸಿದರು, ಆದರೆ ಪಾಪಕ್ಕೆ ವಿರುದ್ಧವಾಗಿ ಅವರು ಹೋರಾಡಿದರು. ಅದಕ್ಕಾಗಿ ಸ್ವಾಮಿರವರನ್ನು ಶಿಲುಬೆ ಮೇಲೆ ಸಾಯಿಸಿತು. ಸ್ವಾಮಿ ಮರಣವಲ್ಲ, ಅದು ಒಂದು ಯಜ್ಞ ಆಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. 3ನೇದಾಗಿ, ಯೇಸು ಸ್ವಾಮಿ ಬೋಧನೆಗಳಲ್ಲಿ ವ್ಯತ್ಯಸ್ತ ವ್ಯಕ್ತಿಗಳು. ಯೇಸು ಸ್ವಾಮಿ ಅನೇಕ ಜನರು ಈ ಲೋಕದಲ್ಲಿ ಬಂದಿದ್ದಾರೆ, ಆದರೆ ಸ್ವಾಮಿ ಬೋಧನೆ ವ್ಯತ್ಯಸ್ತವಾಗಿರುವ ಬೋಧನೆ ಆಗಿದೆ. ಅನೇಕ ಕಾರ್ಯಗಳನ್ನು ಅದರ ವಿಷಯದಲ್ಲಿ ಮಾತಾಡಿಕೆ ಇದ್ರೂ ಕೂಡ ಒಂದು ವಿಷಯ, ಬೋಧನೆ ವಿಷಯದಲ್ಲಿ ನನಗೆ ಅರ್ಥವಾಗುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ನಾನು ಹೇಳಿದೆಲ್ಲ ಮುಸಲ್ಮಾನ್ ಆಗಿದ್ದೆ. ನನಗೆ ಕನ್ನಡ ಓದಲಿಕ್ಕೆ ಆವಾಗ ವ್ಯಕ್ತವಾಗಿ ಬರ್ತಿರ್ಲಿಲ್ಲ, ಇಂಗ್ಲಿಷ್ ಕೂಡ ವ್ಯಕ್ತವಾಗಿ ಬರ್ತಿರ್ಲಿಲ್ಲ. ಉರ್ದು ಬೈಬಲ್ ನನಗೆ ಯಾರು ಕೊಟ್ರು. ನಾನು ಉರ್ದು ಬೈಬಲ್ ಓದುವುದಕ್ಕಾಗಿ ಪ್ರಾರಂಭ ಮಾಡಿದೆ. ಓದುತ್ತಾ ಗ್ರೀಕ್ ಪ್ರಭಾಷಣೆ ಎಂಬ ಈ ಮತ್ತಾಯಿ ಬರೆದ ಸುವಾರ್ತೆ 5, 6, 7 ಈ ಅಧ್ಯಾಯಕ್ಕೆ ಬಂದಾಗ ಒಂದು ವಾಕ್ಯ ನನ್ನ ಹೃದಯದಲ್ಲಿ ಬಿತ್ತು. अगर अपनों को मोहब्बत करने वालों ही को मोहब्बत करोगे तो क्या ज्यादा करोगे, अपनों को खाना खिलाने वालों ही को खाना खिलाओगे तो क्या ज्यादा करोगे, अपनों को सलाम करने वालों ही को सलाम करोगे तो क्या ज्यादा करोगे, अपनों को दावत देने वालों ही को दावत दोगे तो क्या ज्यादा करोगे। ऐसे सब लोग वैसे करते हैं, लेकिन मैं तुमसे कहता हूं अपने दुश्मन से प्यार करो। ನಿಮ್ಮನ್ನು ಪ್ರೀತಿ ಮಾಡೋರಿಗೆ ಮಾತ್ರ ನೀವು ಪ್ರೀತಿ ಮಾಡಿದ್ರೆ ಏನು ಹೆಚ್ಚಾಗಿ ಮಾಡುತ್ತೀರಾ? ನಿಮಗೆ ನಮಸ್ಕಾರ ಮಾಡುವವರಿಗೆ ಮಾತ್ರ ನೀವು ನಮಸ್ಕಾರ ಮಾಡಿದ್ರೆ ಏನು ಹೆಚ್ಚಾಗಿ ಮಾಡುತ್ತೀರಾ? ನಿಮಗೆ ಊಟಕ್ಕೆ ಕರೆಯೋರನ್ನು ಮಾತ್ರ ಊಟಕ್ಕೆ ನೀವು ತಿರುಗಿ ಕರೆದ್ರೆ ಏನು ಹೆಚ್ಚಾಗಿ ಮಾಡುತ್ತೀರಾ? ಸಾಧಾರಣ ಜನರು ಇದು ಮಾಡ್ತಾ ಇದ್ದಾರಲ್ಲ, ಆದರೆ ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ. ಈ ವಾಕ್ಯವನ್ನು ಕೇಳಿದ ತಕ್ಷಣವೇ ನನಗೆ ಬಹಳ ಸಂತೋಷವಾಯಿತು. ನಾನು ನಮ್ಮ ಕ್ರೈಸ್ತ ಧರ್ಮದಲ್ಲಿ ಯಾವ ರೀತಿಯಿಂದ ಗ್ರೂಪ್ಗಳಿವೆಲ್ಲ, ಆ ರೀತಿಯಿಂದ ಮುಸಲ್ಮಾನ್ ಮಧ್ಯದಲ್ಲಿಯೂ ಕೂಡ ಅನೇಕ ಗ್ರೂಪ್ಗಳಿವೆ. ಒಂದು ಗ್ರೂಪ್ ನಲ್ಲಿ ನಾನು ಕೆಲಸ ಮಾಡುವ ವ್ಯಕ್ತಿಯಾಗಿದೆ, ತಬ್ಲೀಗಿ ಜಮಾತ್ ಅಂತ ಹೇಳಿ. ಆ ಜಮಾತ್ದಲ್ಲಿ ಬಹಳ ಆಕ್ಟಿವ್ ಆಗಿರುವ ವ್ಯಕ್ತಿಯಾಗಿದೆ ನಾನು. ಆ ಜಮಾತ್ ನಮ್ಮ ಊರಿಗೆ ಬರಮಾಡಿದ ನಂತರ ಮಸೂತಿಯಲ್ಲಿ ಬಹಳಷ್ಟು ಜನರು ನಮಾಜ್ಗೆ ಬರುವುದಕ್ಕಾಗಿ ಪ್ರಾರಂಭ ಮಾಡಿದ್ರು. ಈ ವಚನವನ್ನು ಕೇಳಿದ ತಕ್ಷಣನೇ ನನಗೆ ಬಹಳ ಆಶ್ಚರ್ಯವಾಯಿತು. ಸಾಧಾರಣ ನಾವು ನಮಗೆ ವಿರೋಧಿಸುವವರನ್ನು ಹೊಡೆಯುವುದಕ್ಕಾಗಿ, ಬೆಳೆಯುವುದಕ್ಕಾಗಿ, ಕೊಲೆ ಮಾಡುವುದಕ್ಕಾಗಿ ನಾವು ಪ್ರಯತ್ನ ಮಾಡುತ್ತೇವೆ, ಆ ಬೋಧನೆಯನ್ನು ಕೊಡುತ್ತೇವೆ. ಆದರೆ ಇಲ್ಲಿ ಯೇಸು ಸ್ವಾಮಿ ವೈರಿಗಳನ್ನು ಪ್ರೀತಿಸುವುದಕ್ಕಾಗಿ. ಒಂದು ಮಾತು ಈ ವೇಳೆಯಲ್ಲಿ ಪ್ರಿಯರೇ ನಿಮಗೆ ಹೇಳುವುದಕ್ಕಾಗಿ ಬಯಸ್ತಾ ಇದ್ದೇನೆ. ವೈರಿಗಳನ್ನು ಪ್ರೀತಿಸುವುದಕ್ಕಾಗಿ ಕಲಿಸಿರುವ ಏಕ ವ್ಯಕ್ತಿ, ಅದು ಸತ್ತರೊಳಗಿಂದ ಎದ್ದು ಬಂದಿರುವ ನಮ್ಮ ಯೇಸು ಸ್ವಾಮಿ ಆಗಿದ್ದಾರೆ. ಪ್ರಿಯರೇ, ವೈರಿಗಳನ್ನು ಪ್ರೀತಿಸುವುದಕ್ಕಾಗಿ. ಅದರ ಅರ್ಥ ದೇವರು ಶಾಂತಿಯ ದೇವರು, ದೇವರು ಸಾಧ್ಯತೆ ದೇವರು ಎಂಬುದಾಗಿ ಆತನ ಜನನದಿಂದ, ದೇವರು ಶುದ್ಧತೆ ದೇವರು ಎಂಬುದಾಗಿ ಅವರ ಜೀವಿತದಿಂದ, ದೇವರು ಶಾಂತಿಯ ದೇವರು ಎಂಬುದಾಗಿ ಅವರ ಬೋಧನೆಗಳಿಂದ, ಎಲ್ಲರೊಂದಿಗೆ ಶಾಂತಿಯಿಂದ ಜೀವಿಸುವುದಕ್ಕಾಗಿ ಸ್ವಾಮಿ ನಮಗೆ ಕಲಿಸಿದ್ದಾರೆ. ಹಿಂದಿಯಲ್ಲಿ ಒಂದು ಹಾಡು ಕೂಡ ಇದೆ, अपनों को तो इस दुनिया में सब प्यार करते हैं, दुश्मन को भी प्यार करना
मसीहा सिखाते हैं। अपनों को तो इस दुनिया में सब प्यार करते हैं, दुश्मन को भी प्यार करना मसीहा सिखाते हैं। अपनों को तो इस दुनिया में सब प्यार करते हैं, दुश्मन को भी प्यार करना मसीहा सिखाते हैं। जो तुमको काटे उसका दामन फूलों से भर दो, प्रभु ने तुमको माफ किया है, तुम भी सबको माफ कर दो। जो तुमको काटे उसका दामन फूलों से भर दो, प्रभु ने तुमको माफ किया है, तुम भी सबको माफ कर दो। अपनों को तो इस दुनिया में सब प्यार करते हैं, दुश्मन को भी प्यार करना मसीहा सिखाते हैं। अपनों को तो इस दुनिया में सब प्यार करते हैं, दुश्मन को भी प्यार करना मसीहा सिखाते हैं। एक गाल पर कोई मारे जो चाहता, दूजा गाल भी देना, ले जाए कोई 1 मील जबरन, 2 मील साथ जाना। एक गाल पर कोई मारे जो चाहता, दूजा गाल भी देना, ले जाए कोई 1 मील जबरन, 2 मील साथ जाना। अपनों को तो अपना सब कुछ सब लोग देते हैं, गैरों पर भी सब कुछ लुटाना मसीहा सिखाते हैं, मसीहा सिखाते हैं। ವೈರಿಗಳನ್ನು ಪ್ರೀತಿಸುವುದಕ್ಕಾಗಿ ಕಲಿಸಿರುವ ಸ್ವಾಮಿರವರಾಗಿದ್ದಾರೆ, ಮರಣವನ್ನು ಜಯಿಸಿರುವ ರಕ್ಷಕ. ಆ ಪ್ರೀತಿಯಿಂದ ನಾವು ಜೀವಿಸಬೇಕು. ಆ ವಿಶೇಷತೆ ಸ್ವಾಮಿಯಲ್ಲಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಏಕ್ ಗಾಲ್ ಪರ್ ಮಾರೆಂಗೆ ತೋ ದೂಸರಾ ಗಾಲ್ ದೇನಾ ಎಂಬುದಾಗಿ ನಾನು ತಿಳ್ಕೊಂಡಿದ್ದೆ, ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಎಂಬುದಾಗಿ. ನಿಜ, ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಆದ್ರೆ ಈ ಬೋಧನೆ ಮಹಾತ್ಮ ಗಾಂಧಿಯಿಂದಲ್ಲ, ಮುಖ್ಯವಾದದ್ದು ಬಂದದ್ದು ಕರ್ತನಾದ ಯೇಸು ಸ್ವಾಮಿಯ ಹೃದಯದಿಂದ ಬಂದದ್ದು. ಮಹಾತ್ಮ ಗಾಂಧೀಜಿಯವರು ಕೂಡ ಅವರ ಪುಸ್ತಕದಲ್ಲಿ ಬರೆದಿರುವ ಒಂದು ಕಾರ್ಯ, ಸ್ವಾಮಿ ಬೋಧನೆ ಅವರ ಜೀವಿತವನ್ನು ನಡೆಸುವುದಕ್ಕಾಗಿ ಪ್ರೇರಣೆ ಕೊಟ್ಟಿದೆ ಎಂಬುದಾಗಿ ಬರೆದಿಟ್ಟು ಹೋಗಿದ್ದಾರೆ. ಪ್ರೇರೆ ಸ್ವಾಮಿ ಬೋಧನೆ ನಮಗೆ ಪ್ರೇರಣೆ ಕೊಡುವಂತದ್ದಾಗಿದೆ. ಹಾಗೆ ಯೇಸು ಸ್ವಾಮಿ ಬೋಧನೆಯಲ್ಲಿ ವಿಶೇಷತೆ ಇರುವವರು, ಅದರಿಂದ ದೇವರು ಶಾಂತಿಯ ದೇವರು. ಹಾಡಾಡಿದ್ದೇನಲ್ಲ, ಪರಲೋಕದಲ್ಲಿ ದೂತರು ಹಾಡಿರುವ ಹಾಡಿನದು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಮತ್ತೆ ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ಜೋರಾಗಿ ಹೇಳ್ರಿ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ಶಾಂತಿಗಾಗಿ ಬಂದಿದ್ದಾರೆ. 4 ತರ
ಶಾಂತಿ ಸ್ವಾಮಿ ಕೊಡುವರಾಗಿದ್ದಾನೆ. ಒಂದನೇ ಶಾಂತಿ, ದೇವರೊಂದಿಗೆ ಶಾಂತಿ. ಮನುಷ್ಯನು ಪಾಪಿಯಾಗಿರುವುದರಿಂದ, ಮನುಷ್ಯನು ಪಾಪ ಮಾಡಿರುವುದರಿಂದ, ದೇವರಿಗೆ ಇಷ್ಟವಾಗದೇ ಇರುವ ಕಾರ್ಯಗಳನ್ನು ಮಾಡಿರುವುದರಿಂದ, ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿ ಗೋಡೆ ಆಗಿ ನಿಂತಿರುವ ಒಂದು ವಿಷಯವಾಗಿದೆ ಪಾಪ. ಪಾಪ ದೇವರ ಸನ್ನಿಧಾನದಲ್ಲಿ, ದೇವರ ಹಸ್ತದಲ್ಲಿರುವ ಅನುಗ್ರಹಗಳನ್ನು ಪಡೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಮೊದಲನೇದಾಗಿ ದೇವರ ಜೊತೆಗೆ ಶಾಂತಿಯನ್ನು ಹೊಂದಿಕೊಳ್ಳಬೇಕು. ಎರಡನೇ ಶಾಂತಿ, ಸ್ವಾಮಿ ಹೇಳಿದ್ದು ಇತರರೊಂದಿಗೆ, ಸಹೋದರಿ ಸಹೋದರರೊಂದಿಗೆ, ತಂದೆ ತಾಯಿಗಳೊಂದಿಗೆ, ಮಕ್ಕಳು ಮತ್ತೆ ಗಂಡ ಹೆಂಡತಿ ಮತ್ತೆ ಅಕ್ಕಪಕ್ಕದರ ಜೊತೆಯಲ್ಲಿ ಇತರರೊಂದಿಗೆ, ಜನರೊಂದಿಗೆ ಶಾಂತಿ ಹೊಂದಿಕೊಳ್ಳಬೇಕು. ಮೂರನೇ ಶಾಂತಿ, ನಮ್ಮಲ್ಲಿಯೇ ನಮಗೆ ಶಾಂತಿ ಇರಬೇಕು ಎಂಬುದಾಗಿ. ನಾಲ್ಕನೇದಾಗಿ ಲೋಕದಲ್ಲಿ ಶಾಂತಿ. ಆ ಶಾಂತಿ ಒಂದು ದಿನ ಬರಲಿಕ್ಕೆ ಹೋಗುತ್ತಿದೆ ಎಂಬುದನ್ನು ದೇವರ ವಚನ ಬೈಬಲ್ ಪ್ರಿಯರೇ ನಮಗೆ ತಿಳಿಸುವಂತದ್ದಾಗಿದೆ. ಅಂತ್ಯಕಾಲದಲ್ಲಿ ಸ್ವಾಮಿ ಲೋಕದಲ್ಲಿ ಆಳುವುದಕ್ಕಾಗಿ ಬರುವಾಗ ನೀತಿ, ನ್ಯಾಯ, ಶಾಂತಿ, ಸಮಾಧಾನ, ಲೋಕದಲ್ಲಿ ಸಮುದ್ರದಲ್ಲಿ ನೀರು ಹೇಗೆ ತುಂಬಿ ತುಳುಕುತ್ತದೆಯೋ ಆ ರೀತಿಯಿಂದ ಶಾಂತಿ, ಸಮಾಧಾನ ತುಂಬಿ ತುಳುಕುತ್ತದೆ ಎಂಬುದಾಗಿ ದೇವರ ವಚನ ಬೈಬಲ್ ಪ್ರಿಯರೇ ನಮಗೆ ಹೇಳುವಂತದ್ದಾಗಿದೆ. ಅದಕ್ಕಿಂತ ಮುಂಚಿತವಾಗಿ ದೇವರೊಂದಿಗೆ ಸಮಾಧಾನ ಪಡೆದುಕೊಳ್ಳೋಣ, ಇತರರೊಂದಿಗೆ ಸಮಾಧಾನ ಹೊಂದಿಕೊಳ್ಳೋಣ, ನಮ್ಮಲ್ಲಿಯೇ ನಾವು ಸಮಾಧಾನ ಪಡೆದುಕೊಳ್ಳೋಣ. ಪ್ರಾರಂಭದಲ್ಲಿ ನಾನು ಹೇಳಿದೆಲ್ಲ, ಯೇಸು ಸ್ವಾಮಿ ಗಲಿಬಿಲಿಗೆ ಒಳಗಾಗಿರುವ ತನ್ನ ಶಿಷ್ಯರಿಗೆ ಹೇಳಿರುವ ಮಾತು, ನಾನು ನನ್ನ ಶಾಂತಿ ನಿಮಗೆ ಕೊಟ್ಟು ಹೋಗುತ್ತೇನೆ. ಲೋಕ ಕೊಡುವ ಶಾಂತಿ ಅಲ್ಲ, ನನ್ನ ಶಾಂತಿ. ಲೋಕದಲ್ಲಿಯೂ ಕೂಡ ಶಾಂತಿ ಇದೆ, ಅದು ತಾತ್ಕಾಲಿಕವಾದ ಶಾಂತಿ. ಅದು ಯಾವುದೋ ಕಾರ್ಯಗಳನ್ನು ಮಾಡಿದ್ರೆ ಉಂಟಾಗುವ ಶಾಂತಿ, ಆದ್ರೆ ಅದು ದೀರ್ಘವಾಗಿ ನಿಲ್ಲುವ ಶಾಂತಿ ಅಲ್ಲ. ಯೇಸು ಸ್ವಾಮಿ ನಮಗೆ ನಿತ್ಯವಾದ ಒಂದು ಶಾಂತಿ ಕೊಡುವವನಾಗಿದ್ದಾನೆ. ಯೇಸು ಸ್ವಾಮಿ ಬೋಧನೆಯಲ್ಲಿ ವಿಶೇಷತೆ ಇರುವವರು. ನಾಲ್ಕನೇದಾಗಿ, ಯೇಸು ಸ್ವಾಮಿ ತನ್ನ ಅದ್ಭುತಗಳಲ್ಲಿ ವಿಶೇಷತೆ ಇರುವವರು. ಅನೇಕ ಅದ್ಭುತಗಳನ್ನು ಯೇಸು ಸ್ವಾಮಿ ಈ ಲೋಕದಲ್ಲಿ ಮಾಡಿದ್ದಾರೆ. ಸ್ವಾಮಿ ಮಾತ್ರವಲ್ಲ, ಬೇರೆ ಜನರು ಕೂಡ ಮಾಡಿದ್ದಾರೆ ಈ ಲೋಕದಲ್ಲಿ ಅದ್ಭುತಗಳನ್ನು. ಆದ್ರೆ ಯೇಸು ಸ್ವಾಮಿ ತನ್ನ ಅದ್ಭುತಗಳಲ್ಲಿ ವಿಶೇಷತೆ ಇರುವವರು. ಸೈಮನ್ ದ ಸೋರ್ಸರ್ ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ ಒಬ್ಬ ಮಾಟ ಮಂತ್ರ ಮಾಡುವ ಆ ಮಾಂತ್ರಿಕನ ವಿಷಯದಲ್ಲಿ ನಾವು ನೋಡ್ತೇವೆ. ಅವನು ಹೆದರಿಸಿಬಿಡ್ತಿದ್ದ. ಏನೋ ಬುಷ್ ಅಂತೇಳಿ ಬೂದಿ ತಗೊಂಡು ಬರ್ತಿದ್ದ, ಏನೋ ಬಂಗಾರ ಸುರಿತಿದ್ದ. ಹೀಗೆ ಜನರಿಗೆ ತಾಂತ್ರಿಕವಾಗಿ ಟ್ರಿಕ್ ಮಾಡಿ ಜನರಿಗೆ ಮಳೆ ಮಾಡ್ತಿದ್ದ. ಆದ್ರೆ ಯೇಸು ಸ್ವಾಮಿ ಆ ರೀತಿಯಲ್ಲಿ ಅದ್ಭುತಗಳನ್ನು ಮಾಡಿಲ್ಲ. ತಾನು ದೊಡ್ಡವನು, ಏನೋ ಆಗಿದ್ದೇನೆಂಬುದನ್ನು ಜನರ ವಿಷಯದಲ್ಲಿ ಒಂದು ಹೆದರಿಕೆಯನ್ನು ಹುಟ್ಟಿಸುವುದಕ್ಕಾಗಿ, ಆಶ್ಚರ್ಯವನ್ನು ಹುಟ್ಟಿಸುವುದಕ್ಕಾಗಿ ಸ್ವಾಮಿ ಎಂದಿಗೂ ಅದ್ಭುತ ಮಾಡಲಿಲ್ಲ. ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡಿದ್ದು ಜನರಿಗೆ, ಜನರ ಅವಶ್ಯಕತೆಗಳನ್ನು ನೆರವೇರಿಸುವುದಕ್ಕಾಗಿ. ಕುರುಡರು ಆತನ ಸನ್ನಿಧಾನದ ಬಂದ್ರು, ಅವರಿಗೆ ಕಣ್ಣು ಕೊಟ್ಟ. ಕುರುಡರಿಗೆ ಕಾಲುಗಳನ್ನು, ಹಸಿದವರಿಗೆ ಆಹಾರವನ್ನು. ಕುಷ್ಠರೋಗಿ ಭಯಂಕರವಾದ ರೋಗವಾಗಿತ್ತು, ಕ್ಯಾನ್ಸರ್ ಯಾವ ರೀತಿಯಿಂದ ಇತ್ತು ನೋಡ್ರಿ. ಇವಾಗ ಆ ರೀತಿಯಿಂದ ರೋಗ ಇತ್ರಿ, ಯಾರು ಅವನ ಹತ್ರ ಹೋಗ್ತಿರ್ಲಿಲ್ಲ. ಕೊರೋನಾ ಇದ್ದಾಗ ಯಾರು ಅವ್ರ ಹತ್ರ ಹೋಗ್ಲಿಕ್ಕೆ ನಮ್ಗೆ ಆಗುದಿಲ್ಲ ನೋಡ್ರಿ. ಆ ರೀತಿಯಿಂದ ಭಯಂಕರವಾದ ರೋಗಕ್ಕೆ ಒಳಗಾಗಿರುವ ಆ ಜನರ ಹತ್ರ ಯೇಸು ಸ್ವಾಮಿ ಮುಟ್ಟಿ ಅವರನ್ನು ಸ್ವಸ್ಥಪಡಿಸಿದ್ದಾರೆ. ಹಾಗೆ ಯೇಸು ಸ್ವಾಮಿ ಅದ್ಭುತಗಳಲ್ಲಿ ವಿಶೇಷತೆ ಇರುವವರು. ಅವರ ಅದ್ಭುತಗಳನ್ನು ಆಶ್ಚರ್ಯಪಡಿಸುವುದಕ್ಕಾಗಿ, ಭಯಪಡಿಸುವುದಕ್ಕಾಗಿ, ನಾನು ಯಾರೋ ಆಗಿದ್ದೇನೆ ಎಂಬುದನ್ನು ಜನರನ್ನು ಆತನ ಕಡೆಗೆ ಸೆಳೆದುಕೊಳ್ಳುವುದಕ್ಕಾಗಿ ಮಾಡಿಲ್ಲ, ಜನರ ಅವಶ್ಯಕತೆಗಳನ್ನು ನೆರವೇರಿಸುವುದಕ್ಕಾಗಿ. ಅಷ್ಟೇ ಅಲ್ಲ, ತಾನು ಅದ್ಭುತಗಳನ್ನು ಮಾಡಿದ್ದು ನೀವು ಕೂಡ ಹೇಗೆ ಮಾಡಬೇಕು ಎಂಬುದಾಗಿ ಜನರಿಗೆ ಕಲಿಸಿದ್ದಾರೆ ಹೊರತು ಗುಟ್ಟಾಗಿ ತಾಂತ್ರಿಕವಾದ ರೀತಿಯಿಂದ ಸ್ವಾಮಿ ಅದ್ಭುತಗಳನ್ನು ಮಾಡಿಲ್ಲ ಎಂಬ ಕಾರ್ಯ ವಿಶ್ವಾಸಿಗಳು ಮತ್ತು ದೇವರ ವಾಕ್ಯವನ್ನು ನಂಬದೇ ಇರುವ ಜನರು ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ನಾನು ಈ ರಾತ್ರಿ ವೇಳೆಯಲ್ಲಿ ಪ್ರಿಯರೇ ಬಯಸುವನಾಗಿದ್ದೇನೆ. ಯೇಸು ಸ್ವಾಮಿ ಇವತ್ತು ಕೂಡ ಅದ್ಭುತಗಳನ್ನು ಮಾಡಿದ್ದಾನೆ. ನಾನು ಪ್ರಾರಂಭದಲ್ಲಿ ಹೇಳಿದೆಲ್ಲ, ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ. ಅದರಿಂದ ದೇವರು ಶಕ್ತಿ ಉಳ್ಳವನಾಗಿದ್ದಾನೆ ಎಂಬುದನ್ನು ನಮಗೆ ಸಂದೇಶ ಕೊಡುವವನಾಗಿದ್ದಾನೆ. ಯೇಸು ಸ್ವಾಮಿ ನಮಗೆ ರೋಗದಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ. ಆತನು ಅದ್ಭುತಗಳಲ್ಲಿ ಕೂಡ ವಿಶೇಷತೆ ಉಳ್ಳುವವನು. ಅದಾದ ನಂತರ 5ನೇ ಕಾರ್ಯ ನಾನು ನಿಮಗೆ ಹೇಳುವುದಕ್ಕಾಗಿ ಬಯಸ್ತಾ ಇದ್ದೇನೆ. ನನಗೆ 4ನೇದು ಅದು ಮರಣದಲ್ಲಿ ಅವರು ವಿಶೇಷತೆ ಇರುವವರು, ಜನನದಲ್ಲಿ ಅವರು ವಿಶೇಷತೆ ಇರುವವರು,
ಜೀವಿತದಲ್ಲಿ ಅವರ ವಿಶೇಷತೆ ಇರುವವರು, ಬೋಧನೆಗಳಲ್ಲಿ ಅವರ ವಿಶೇಷತೆ ಇರುವವರು, ಅದ್ಭುತಗಳಲ್ಲಿ ವಿಶೇಷತೆ ಇರುವವರು. ಅಷ್ಟೇ ಅಲ್ಲ, ಮರಣದಲ್ಲಿಯೂ ಕೂಡ ಯೇಸು ಸ್ವಾಮಿ ವಿಶೇಷತೆ ಇರುವವರು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನಾವು ಯಾವಾಗ ಸಾಯ್ತೇವೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತೈತೇನ್ರಿ? ನಾನು ಯಾವಾಗ ಸಾಯ್ತೇನೆ ಅಂತ ಹೇಳಿ ಯಾರಿಗೆ ಗೊತ್ತೈತಿ? ಇಲ್ಲ. ಮರಣ ಯಾವಾಗ ಬರ್ತದೆ, ಮರಣ ಎಲ್ಲಿ ಬರ್ತದೆ, ಮರಣ ಹೇಗೆ ಬರ್ತದೆ ಎಂಬುದನ್ನು ಯಾರಿಗೂ ಗೊತ್ತಿಲ್ಲ. ಆದ್ರೆ ಯೇಸು ಸ್ವಾಮಿ ಸಾಯೋದಕ್ಕಿಂತ ಮುಂಚಿತವಾಗಿ ತನ್ನ ಮರಣ ಹೇಗೆ ಬರುತ್ತದೆ, ಯಾರು ತಮ್ಮನ್ನು ಕೊಲೆ ಮಾಡುತ್ತಾರೆ, ಹೇಗೆ ಅವರು ಸಾಯುತ್ತಾರೆ ಎಂಬುದನ್ನು ಬಹಳ ವ್ಯಕ್ತವಾಗಿ ಹೇಳಿರುವ ಒಂದು ಕಾರ್ಯವಾಗಿದೆ. ಮರಣದ ವಿಷಯದಲ್ಲಿ ಯೇಸು ಸ್ವಾಮಿ ವಿಶೇಷತೆ ಇರುವವರು. ಅವರು ಸಾಯೋದಕ್ಕಿಂತ ಮುಂಚಿತವಾಗಿ ತಮ್ಮ ಮರಣದ ವಿಷಯದಲ್ಲಿ, ಇಷ್ಟು ವರ್ಷ ನನಗೆ ಇವಾಗ 67 ವಯಸ್ಸು, ಸಾಯೋದಕ್ಕಿಂತ ಮುಂಚಿತವಾಗಿ ನಾನಿಲ್ಲಿ ಸಾಯುತ್ತೇನೆ ಎಂಬುದಾಗಿ ಯಾರು ಹೇಳಿದ್ದು ನಾನು ಕೇಳಿಲ್ಲ. ನೀವು ಕೂಡ ಕೇಳಿದರೂ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಮರಣದ ವಿಷಯದಲ್ಲಿ ಸಾಯೋದಕ್ಕಿಂತ ಮುಂಚಿತವಾಗಿ ಹೇಳಿದ್ದು ಯೇಸು ಸ್ವಾಮಿ ಮಾತ್ರ. ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಮರಣವಲ್ಲ, ಅದು ನಮ್ಮ ಪಾಪ ಪರಿಹಾರಕ್ಕಾಗಿರುವ ಒಂದು ಯಜ್ಞ ಆಗಿದೆ. ಸ್ವಾಮಿಯನ್ನು ಸಾಯಿಸಿದ್ರು ಕೂಡ, ಸ್ವಾಮಿಯನ್ನು ಕೊಲೆ ಮಾಡಿದ್ರು ಕೂಡ, ಸ್ವಾಮಿಯನ್ನು ಶಿಲುಬೆ ಮೇಲೆ ಹಾಕಿದ್ರು ಕೂಡ ಒಂದು ಕಾರ್ಯ ಪ್ರಿಯರೇ ನಾವು ತಿಳಿದುಕೊಳ್ಳಬೇಕು, ಅವರ ಮರಣವಲ್ಲ, ನಮ್ಮ ಪಾಪ ಪರಿಹಾರಕ್ಕಾಗಿರುವ ಯಜ್ಞ ಆಗಿದೆ. ಇದರ ವಿಷಯದಲ್ಲಿ ಲೋಕದಲ್ಲಿರುವ ಎಲ್ಲಾ ಧರ್ಮಗಳು ಆಲ್ಮೋಸ್ಟ್ ಆಲ್ ಎಂಬುದಾಗಿ ನಾನು ಕೇಳಬಹುದು, ಯಜ್ಞ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬ ಸತ್ಯಾಂಶ ಹೇಳುವುದನ್ನು ನೀವು ಕೇಳಿರಬೇಕು. ಯೇಸು ಸ್ವಾಮಿ ನಮ್ಮ ಪಾಪ ಪರಿಹಾರಕ್ಕಾಗಿ 2000 ವರ್ಷಗಳ ಹಿಂದೆ ಪ್ರಿಯರೇ ಪ್ರಾಣವನ್ನು ಕೊಟ್ಟಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಪಾಪಕ್ಕಾಗಿ ಅವರು ಸತ್ತಿದ್ದಾರೆ. ಅವರ ಮರಣದಲ್ಲಿ ವಿಶೇಷತೆ ಇರುವವರು. ಆ ಮರಣದ ವಿಷಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಿರುವಾಗ ತನ್ನ ಶಿಷ್ಯರು ಬಹಳಷ್ಟು ಭಯಕ್ಕೆ ಒಳಗಾದ್ರು. ಆದ್ರೆ ಭಯಕ್ಕೆ ಒಳಗಾಗಿರುವ ಶಿಷ್ಯರನ್ನು ಯೇಸು ಸ್ವಾಮಿ ಗದರಿಸ್ತಾ ಇದ್ದಾರೆ. ಅದರ ಅರ್ಥ ಮರಣಕ್ಕೆ ಸಿದ್ಧರಾಗಿದ್ದಾರೆ. ಯೇಸು ಸ್ವಾಮಿನ ಹಿಡಿಯುವುದಕ್ಕಾಗಿ ಒಂದು ತೋಟದಲ್ಲಿ ಒಬ್ಬನು ಬಂದಾಗ ಯೇಸು ಸ್ವಾಮಿ ಯಾರು ಎಂಬುದಾಗಿ ಕೇಳಿದಾಗ, ಇದು ನಾನೇ, ನನಗೆ ಹಿಡ್ರಿ, ಸಾಯಿಸ್ರಿ ಎಂಬುದಾಗಿ ಅವರೇ ಅವರ ಹಸ್ತದಲ್ಲಿ ಅರ್ಪಿಸ್ತಾ ಇದ್ದಾರೆ. ಯಾರಾದ್ರೂ ನಾನು ಸಾಯುವುದಕ್ಕಾಗಿ ಸಿದ್ಧನಾಗಿದ್ದೇನೆ ಎಂಬುದಾಗಿ ಮುಂದೆ ಬರುವುದು ನೀವು ನೋಡಿದರೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ಮರಣವನ್ನು ಸ್ವೀಕರಿಸುವುದಕ್ಕಾಗಿ ಪರಿಪೂರ್ಣವಾದ ರೀತಿಯಲ್ಲಿ ಸಿದ್ಧವಾಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಯೇಸು ಸ್ವಾಮಿ ಮರಣದಲ್ಲಿ ವಿಶೇಷತೆ ಇರುವವರು, ತಾವು ಜನನದಲ್ಲಿ ವಿಶೇಷತೆ ಇರುವವರು, ಜೀವಿತದಲ್ಲಿ ವಿಶೇಷತೆ ಇರುವವರು, ಬೋಧನೆಯಲ್ಲಿ ವಿಶೇಷತೆ ಇರುವವರು, ಅದ್ಭುತ ಕಾರ್ಯಗಳಲ್ಲಿ ವಿಶೇಷತೆ ಇರುವವರು, ಮರಣದಲ್ಲಿಯೂ ಕೂಡ ಅವರ ವಿಶೇಷತೆ ಇರುವವರಾಗಿದ್ದಾರೆ. ಅದಾದ ನಂತರ 6ನೇ ಕಾರ್ಯ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಪುನರುತ್ಥಾನದಲ್ಲಿ ವಿಶೇಷತೆ ಇರುವರು. ಅನೇಕ ಜನರು ಈ ಲೋಕದಲ್ಲಿ ಬಂದಿದ್ದಾರೆ, ಅನೇಕ ದಿನಗಳಲ್ಲಿ ಜೀವಿಸಿದ್ದಾರೆ, ಅನೇಕ ಬೋಧನೆಗಳನ್ನು ಮಾಡಿದ್ದಾರೆ. ಸ್ವಲ್ಪ ದಿನ ಆದ ನಂತರ ಈ ಲೋಕವನ್ನು ಬಿಟ್ಟು ಹೋಗಿಬಿಟ್ರು. ಆದ್ರೆ ಯೇಸು ಸ್ವಾಮಿ ಚರಿತ್ರ ಅವರ ಮರಣದಿಂದ ಮುಕ್ತಾಯವಾಗುವಂತದ್ದಲ್ಲ. ಸ್ವಾಮಿರವರನ್ನು ಗುರುವಾರ ಸಾಯಂಕಾಲ ಒಬ್ರಿಗೆ ಹಿಡಿದು, ಸ್ವಲ್ಪ ಜನರು ಹಿಡಿದ್ರು. ಶುಕ್ರವಾರ ಅವರಿಗೆ ಶಿಲುಬೆ ಮೇಲೆ ಹಾಕಿದ್ರು. ಮಧ್ಯಾಹ್ನ ಶಿಲುಬೆ ಮೇಲೆ ಸ್ವಾಮಿ ಸಾಯ್ತಾ ಇದ್ದಾರೆ. ಸಾಯಂಕಾಲ ಶಿಲುಬೆಯಿಂದ ತೆಗೆದು ಹಾಕಿ ಸಮಾಧಿಯಲ್ಲಿ ಹಾಕ್ತಾ ಇದ್ದಾರೆ. ಶುಕ್ರವಾರ ಹೋಯಿತು, ಶನಿವಾರ ಹೋಯಿತು, ಭಾನುವಾರ ಮುಂಜಾನೆ ಯೇಸು ಸ್ವಾಮಿ ಸತ್ತರೊಳಗಿಂದ ಎದ್ದು ಬಂದಿದ್ದಾರೆ. ಇವತ್ತು ಕೂಡ ಯೇಸು ಸ್ವಾಮಿ ಜೀವಿಸ್ತಾ ಇದ್ದಾರೆ ಎಂಬ ಸತ್ಯಾಂಶ ಪ್ರಿಯರೇ ನಾವು ತಿಳಿದುಕೊಳ್ಳಬೇಕು. ಪೌಲರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಸತ್ತರೊಳಗಿಂದ ಎದ್ದು ಬರದೇ ಇರುವ ವ್ಯಕ್ತಿಯಾಗಿರುವುದಾದ್ರೆ ನಮ್ಮ ಪ್ರಚಾರ ವ್ಯರ್ಥವಾಗ್ತಾ ಇತ್ತು, ನಿಮ್ಮ ನಂಬಿಕೆಯು ಕೂಡ ವ್ಯರ್ಥವಾಗ್ತಾ ಇತ್ತು. ನೀವು ನಂಬಲಿಕ್ಕೆ ಕಾರಣ, ನಾವು ಪ್ರಚಾರ ಮಾಡಲಿಕ್ಕೆ ಕಾರಣ, ಯೇಸು ಸ್ವಾಮಿ ಸತ್ತರೊಳಗಿಂದ ಎದ್ದು ಬಂದಿದ್ದಾರೆ. ಯೇಸು ಸ್ವಾಮಿ ಇವತ್ತು ಕೂಡ ಜೀವಿಸ್ತಾ ಇದ್ದಾರೆ. ಅದಾದ ನಂತರ 40 ದಿನ ಶಿಷ್ಯರಿಗೆ ಪ್ರತ್ಯಕ್ಷನಾಗಿದ್ರು. ಗಲೀಲಿ ಎಂಬ ಪಟ್ಟಣದಲ್ಲಿ ಹೀಗೆ ನೋಡುತ್ತಿರುವಾಗಲೇ ಸುಮಾರು ಜನರು ನೋಡುತ್ತಿರುವಾಗ ಆಕಾಶದಲ್ಲಿ ಸ್ವಾಮಿ ಎತ್ತಲ್ಪಟ್ರು. ಆ ವೇಳೆಯಲ್ಲಿ 2 ದೂತರು ಬಂದು ಹೇಳ್ತಾ ಇದ್ದಾರೆ, ಓ ಪೀಪಲ್ ಆಫ್ ಗಲಿಲಿ, you who are seeing this Jesus who is being taken into heaven will come back the same way he is gone.
ಯಾವ ರೀತಿಯಿಂದ ಯೇಸು ಸ್ವಾಮಿ ಭೂಮಿಯಿಂದ ಆಕಾಶಕ್ಕೆ ಒಯ್ಯಲ್ಪಡ್ತಾ ಇದ್ದಾರೋ ಅದೇ ರೀತಿಯಿಂದ ಯೇಸು